It's my privilege to introduce our speaker, B.V. Raveendranath. He's a fellow chartered accountant practicing in Shimoga district at Sagar. He's a rank holder in BCom. He has completed DISA, DARM, and has certificate course in cooperative societies, cooperatives conducted by the Institute of Chartered Accountants of India. He has been an author, financial advisor, management consultant, member of advisory committees to many government departments, local authorities, banks, financial institutions, and businessman, cooperative societies, NGO, trusts, societies, etc. His office has obtained ISO 9001:2015 certification of our professional services. He has been resource person for various CP chapters and branches of the institute. He is a regular speaker at various workshops for the topics for his staff, clientele, general public, and industrial groups. He is involved in many charitable institutions, NGOs, trust, association as member, director, and executive. He was a professional member of Zonal Advisory Board, South Central Zone of LIC of India. He was a founder president of Savida Supermarket, a supermarket under cooperative society system with the state-of-art facilities. He is a professional director of Sri Ganapati Urban Cooperative Bank Limited at Sagar. He is a founder president of Sagar Chamber of Commerce and Industries. With this brief introduction, I welcome Raveendranath sir for his session. ಈ ಅವಧಿಯನ್ನು ಶುರು ಮಾಡಲಿಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ಕೇಳ್ತಾ ಇದ್ದೇನೆ. ನನಗೆ ನಮ್ಮ ಇನ್ಸ್ಟಿಟ್ಯೂಟಿನ ಈ ಬ್ರಾಂಚ್ನವರು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಹೊಸ ಟಾಪಿಕ್ ಅನ್ನ ನೀವು ಹ್ಯಾಂಡಲ್ ಮಾಡಬೇಕು ಸರ್ ಅಂತ ಹೇಳಿ ಅವರೇ ಕೊಟ್ಟಿರುವಂತಹ ಒಂದು ಟಾಪಿಕ್ ನನಗೆ ಸಹಕಾರಿಗಳ ಲೆಕ್ಕ ಪರಿಶೋಧನಾ ವರದಿ ಮತ್ತು ಆಂತರಿಕ ನಿಯಂತ್ರಣದ ಪ್ರಮುಖ ಅಂಶಗಳು, ಕೀ ಆಸ್ಪೆಕ್ಟ್ಸ್ ಆಫ್ ಆಡಿಟ್ ರಿಪೋರ್ಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಇಂಟರ್ನಲ್ ಕಂಟ್ರೋಲ್ಸ್ ಇನ್ ಕೋಆಪರೇಟಿವ್ ಸೊಸೈಟೀಸ್. ನನಗೆ ಸಿಕ್ಕ ಮಾಹಿತಿ ಮತ್ತು ನನ್ನ ಅನುಭವದ ಆಧಾರದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಇವತ್ತು ನಿಮ್ಮೆದುರಿಗಿದ್ದೇನೆ. ಕೇವಲ 1 ಗಂಟೆಯ ಅವಧಿಯಾಗಿದ್ದರಿಂದ ಸ್ವಲ್ಪ ವೇಗವಾಗಿ ಈ ಅವಧಿಯನ್ನು ನಿರ್ವಹಿಸಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲರೂ ನನ್ನ ಜೊತೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಆಲ್ರೆಡಿ ಹೇಳ್ದಂಗೆ ನನಗೆ 3 ಸಣ್ಣ ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ, ಪಾಯಿಂಟ್ಸ್. ಒಂದು, ಕೀ ಆಸ್ಪೆಕ್ಟ್ಸ್ ಆಫ್ ಆಡಿಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ. ಆಮೇಲೆ ಕೀ ಆಸ್ಪೆಕ್ಟ್ಸ್ ಆಫ್ ಆಡಿಟ್ ರಿಪೋರ್ಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಆಮೇಲೆ ಇಂಟರ್ನಲ್ ಕಂಟ್ರೋಲ್ಸ್. 3 ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಹಕಾರ ಸಂಸ್ಥೆಗಳಲ್ಲಿ ಲೆಕ್ಕ ಪರಿಶೋಧನೆಯ ಪ್ರಮುಖ ಅಂಶಗಳನ್ನು ನೋಡೋಣ. ಇದರಲ್ಲಿ ಕೂಡ ನಾನು ಫಾರ್ ದಿ ಫಸ್ಟ್ ಟೈಮ್, ನಾವು ತುಂಬ ಜನ ಕೋಆಪರೇಟಿವ್ ಆಡಿಟ್ನಲ್ಲಿ ಇರ್ತಾ ಸುಮಾರು 12-13 ವರ್ಷಗಳಾಗ್ತಾ ಬಂತು. ಹಾಗಾಗಿ ಕೆಲವೊಂದು ಆಸ್ಪೆಕ್ಟ್ಗಳನ್ನ ಹೊಸದಾಗಿ ಕಲ್ತ್ಕೊಳ್ಳುವಂಥ ಪರಿಸ್ಥಿತಿ ಇರೋದ್ರಿಂದ ಅದನ್ನು ಕೂಡ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಲೆಕ್ಕ ಪರಿಶೋಧನೆಯ ಪ್ರಮುಖ ಅಂಶಗಳಲ್ಲಿ ಸಹಕಾರಿ ಲೆಕ್ಕ ಪರಿಶೋಧನೆ ಇತಿಹಾಸ, ದಿ ಹಿಸ್ಟರಿ ಆಫ್ ಕೋಆಪರೇಟಿವ್ ಆಡಿಟ್, ಅದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ, ನಮ್ಗೆ ಗೊತ್ತಿಲ್ಲದ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ ಇವತ್ತು. ಹಾಗೆ 2013ರ ತಿದ್ದುಪಡಿಯ ಪ್ರಮುಖ ಅಂಶಗಳು. ಯಾಕೆಂದ್ರೆ 2013ರಲ್ಲಿ ಒಂದು ತಿದ್ದುಪಡಿ ಆಗಿದ್ರಿಂದನೇ ನಮಗೆ ಕೋಆಪರೇಟಿವ್ ಆಡಿಟ್ ಒಂದು ಏರಿಯಾ ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಿಕ್ಕಿರುವಂಥದ್ದು, ಅವಕಾಶ ಸಿಕ್ಕಿರುವಂಥದ್ದು. ಹಾಗಾಗಿ ಆ ತಿದ್ದುಪಡಿಯ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳೋಣ. ಆಮೇಲೆ ಈ ವಿಚಾರದಲ್ಲಿ ಲೆಕ್ಕ ಪರಿಶೋಧಕರು ಗಮನಿಸಬೇಕಾದಂಥ ಅಂಶಗಳು ಯಾವ್ದು, ಇದಿಷ್ಟನ್ನ ನಾವು ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದು, ಭಾರತದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಸೆಂಚುರೀಸ್ ಟುಗೆದರ್ ನಮ್ಮಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಇತ್ತು, ಸಹಕಾರಿ ಪದ್ಧತಿ ಇತ್ತು ನಮ್ಮಲ್ಲಿ. ಆದರೆ 1904ರಲ್ಲಿ ಮೊದಲನೇ ಬಾರಿಗೆ ಒಂದು ಆಕ್ಟ್ ರೂಪದಲ್ಲಿ ಸಹಕಾರಿ ಕಾಯ್ದೆ ಜಾರಿಗೆ ಬಂದಿತು. ಆದರೆ ಆ ಆಕ್ಟ್ ಬಂದಿರುವಂಥದ್ದು ಮೊದಲನೇದು, ಇಟ್ ವಾಸ್ ಫಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಮೊದಲನೇ ಕಾಯ್ದೆ ಬಂದಿದ್ದು ಪತ್ತಿನ ಸಹಕಾರ ಕಾಯ್ದೆ, ಅಂದ್ರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಗೆ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದ್ರು. ಆದರೆ ತಕ್ಷಣ ಗೊತ್ತಾಗಿರುವಂಥದ್ದು ಏನು ಅಂದ್ರೆ, ಪತ್ತಿನ ಚಟುವಟಿಕೆ ಅಲ್ಲದೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಈ ಸಹಕಾರ ಕ್ಷೇತ್ರದಲ್ಲಿ. ಹಾಗಾಗಿ ಒಂದು ಸಮಗ್ರವಾದ ಕಾಂಪ್ರೆಹೆನ್ಸಿವ್ ಆಕ್ಟ್ ಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು 1912ರಲ್ಲಿ
ಸಹಕಾರ ಕಾಯ್ದೆ ಜಾರಿ ಬಂತು, ಸಹಕಾರ ಸಂಘಗಳ ಕಾಯ್ದೆ. ಅದರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಪತ್ತಿನ ಚಟುವಟಿಕೆ ಮತ್ತು ವಿವಿಧೋದ್ದೇಶ ಚಟುವಟಿಕೆ ಎಲ್ಲ ಚಟುವಟಿಕೆಗಳ ಇದು ಸೇರ್ಕೊಳ್ತು. ಸ್ನೇಹಿತರೆ, ಇಲ್ಲಿವರೆಗೆ ಲೆಕ್ಕ ಪರಿಶೋಧನೆಯ ಅಂಶಗಳು ಇರಲಿಲ್ಲ. ಲೆಕ್ಕ ಪರಿಶೋಧನೆಗೋಸ್ಕರ 1904 ಕಾಯ್ದೆಯಲ್ಲಿ ಲೆಕ್ಕ ಪರಿಶೋಧನೆ ಬಗ್ಗೆ ಏನೇ ನಮೂದುಗಳು ಇರಲಿಲ್ಲ, ಲೆಕ್ಕ ಪರಿಶೋಧನೆ ಅಗತ್ಯ ಇರಲಿಲ್ಲ. 1912 ಕಾಯ್ದೆಯಲ್ಲಿ ಕೂಡ ಲೆಕ್ಕ ಪರಿಶೋಧನೆ ಬಗ್ಗೆ ಏನು ಮೆನ್ಷನ್ ಇರಲಿಲ್ಲ. ಅಂದ್ರೆ ಕಂಪಲ್ಸರಿಯಾಗಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅಥವಾ ಪ್ರತಿಯೊಂದು ಸೊಸೈಟಿಗೆ ಲೆಕ್ಕ ಪರಿಶೋಧನೆ ಅಗತ್ಯ ಇದೆ, ಅದು ಯಾವುದು ವಿಷಯಗಳೇ ಇರಲಿಲ್ಲ. 1912ರಿಂದ ಸ್ವತಂತ್ರದವರೆಗೂ ನಮ್ಮಲ್ಲಿ ಅದೇ ರೀತಿ ಕಾಯ್ದೆ ಬಂತು, ಸಂಘಗಳು ನಡ್ಕೊಂಡು ಹೋದ್ವು, ಅದಕ್ಕೆ ಲೆಕ್ಕ ಪರಿಶೋಧನೆ ಇರಲಿಲ್ಲ, ಆದರೆ ಬಾಕಿ ಚಟುವಟಿಕೆಗಳೆಲ್ಲ ನಡೀತಾ ಇದ್ವು. ಆದರೆ ಸ್ವತಂತ್ರ ನಂತರ ಒಂದು ಕಮಿಟಿ ಮಾಡಿ ಅದರಲ್ಲಿ ಲೆಕ್ಕ ಪರಿಶೋಧನೆ ಇಲ್ಲದೆ ಹೋದ್ರೆ ಏನೇನಾಗತ್ತೆ, ಲೆಕ್ಕ ಪರಿಶೋಧನೆ ಯಾಕೆ ಬೇಕು ಅನ್ನೋದನ್ನು ಮಂದಟ್ಟು ಮಾಡಿಕೊಟ್ಟ ನಂತರ ಒಂದು ಸಣ್ಣ ಬದಲಾವಣೆ ಮಾಡಿದರು. ಸಹಕಾರ ಸಂಘಗಳ ಕಾಯ್ದೆ ಇದ್ದಿದ್ದು ಸೆಂಟ್ರಲ್ ಆಕ್ಟ್ ಆಗಿತ್ತು. ಸಹಕಾರ ಅನ್ನೋ ವಿಚಾರವನ್ನ 1950ರಿಂದ ನಮ್ಮ ರಿಪಬ್ಲಿಕ್ ಆದಾಗಿಂದ ಸಹಕಾರ ಕ್ಷೇತ್ರವನ್ನ ಸ್ಟೇಟ್ ಸಬ್ಜೆಕ್ಟ್ ಮಾಡಿದ್ರು. ಟಿಲ್ 2013 ಇಟ್ ವಾಸ್ ಸ್ಟೇಟ್ ಸಬ್ಜೆಕ್ಟ್. ಸ್ವತಂತ್ರ ನಂತರ ಇದನ್ನ ಸ್ಟೇಟ್ ಸಬ್ಜೆಕ್ಟ್ ಮಾಡಿ ಆಯಾ ರಾಜ್ಯಗಳು ಒಂದು ಸ್ವತಂತ್ರ ಕಾಯ್ದೆಗಳನ್ನ ತರಬಹುದು, ಅದರಲ್ಲಿ ಲೆಕ್ಕ ಪರಿಶೋಧನೆಯ ಅಂಶಗಳನ್ನು ಇಟ್ಕೊಳ್ಬಹುದು ಅನ್ನೋ ಒಂದು ಗಮನಕ್ಕೆ ತಂದಾಗ 1959ರಲ್ಲಿ ನಮ್ಮದು ಹಳೆ ಆಕ್ಟ್, ಮೂಲ ಕಾಯ್ದೆ ಅಂತ ಏನು ಹೇಳ್ತೀವಿ ನಾವೀಗೆಲ್ಲ ಆಡಿಟ್ ಮಾಡುವಂಥ ಕಾಯ್ದೆ, ಅದು ಜಾರಿಗೆ ಬಂದಿದ್ದು 1959ರ ಕಾಯ್ದೆ 60ರಿಂದ ಜಾರಿಗೆ ಬಂದಿದೆ. ಅದರಲ್ಲಿ ಲೆಕ್ಕ ಪರಿಶೋಧನೆ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಸೇರಿಸಿದರು. ಆಮೇಲೆ ಅದು ಒಂದೇ ಡಿಪಾರ್ಟ್ಮೆಂಟೇ ಲೆಕ್ಕ ಪರಿಶೋಧನೆಯನ್ನ ಕೂಡ ಮಾಡ್ತಾ ಇತ್ತು. ಅಂದ್ರೆ ಯಾರು ರಿಜಿಸ್ಟರ್ ಮಾಡ್ತಾರೆ ಅದೇ ಡಿಪಾರ್ಟ್ಮೆಂಟಿನವರೇ ಆಡಿಟ್ ಅನ್ನು ಕೂಡ ಮಾಡ್ತಿದ್ರು. ಆದ್ರೆ ಅದು ಎಲ್ಲೋ ತೊಂದರೆಗೆ ಒಳಗಾಗ್ತಾ ಇದೆ, ಅದು ಸರಿಯಾಗ್ತಾ ಇಲ್ಲ ಅನ್ನೋದು ಮಂದಗಂಡ ನಂತರ 1977ರಲ್ಲಿ ಸಹಕಾರಿ ಕ್ಷೇತ್ರದ ಸಂಘ ಏನು ಇನ್ಸ್ಟಿಟ್ಯೂಷನ್ಸ್ ಇದೆ, ಎಂಟಿಟೀಸ್ ಇದೆ, ಅವುಗಳಿಗೋಸ್ಕರ ಒಂದು ಲೆಕ್ಕ ಪರಿಶೋಧನೆಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ರು. 1977ರಲ್ಲಿ ಲೆಕ್ಕ ಪರಿಶೋಧನಾ ಇಲಾಖೆ ಬೈಫರ್ಕೇಶನ್ ಆಯಿತು, ಇಲಾಖೆ ಸ್ಥಾಪನೆ ಆಯಿತು. 1977ರಿಂದ 2002ರವರೆಗೂ 2002ರಲ್ಲಿ ನಮ್ಮಲ್ಲಿ ಇನ್ನೊಂದು ಪ್ಯಾರಲಲ್ ಆಕ್ಟ್ ಬಂತು, ತಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ. ಅದು ಪ್ಯಾರಲಲ್ ಆಕ್ಟ್ ಬಂತು. ದೇಶದಲ್ಲಿ ಇನ್ನೊಂದು ಆಕ್ಟ್ ಬೇಕು, ಲಿಬರಲ್ ಆಕ್ಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದಾಗ ಒಂದು 5 ರಾಜ್ಯಗಳು ಲಿಬರಲ್ ಆಕ್ಟ್ಗಳನ್ನ ಎನೆಕ್ಟ್ ಮಾಡುದು, ಅದರಲ್ಲಿ ಕರ್ನಾಟಕ ಕೂಡ ಒಂದು. ಆ ಕರ್ನಾಟಕದ ಲಿಬರಲ್ ಆಕ್ಟಿನ ಹೆಸರು ಸೌಹಾರ್ದ ಸಹಕಾರ ಕಾಯ್ದೆ. ಆಮೇಲೆ 2013ರಲ್ಲಿ ತುಂಬಾ ಬದಲಾವಣೆ ಇರುವಂತಹ ಒಂದು ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋ ಕಾರಣಕ್ಕೋಸ್ಕರ ತುಂಬಾ ಬದಲಾವಣೆ ಆಗಿರುವಂತಹ ಒಂದು ತಿದ್ದುಪಡಿ ಆಗಿರೋದು ಕಾಯ್ದೆಗೆ, ಸಹಕಾರ ಕಾಯ್ದೆಗೆ, ಅದು 2013. ಆ 2013ರ ಕಾಯ್ದೆಯ ಬದಲಾವಣೆಯ ಕಾರಣದಿಂದಾಗಿ ನೀವು ಇವತ್ತೆಲ್ಲ ಸೆಮಿನಾರಲ್ಲಿ ಇದ್ದೀವಿ. ಕೋಆಪರೇಟಿವ್ ಆಡಿಟ್ ಬಗ್ಗೆ ಸೆಮಿನಾರ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿವರೆಗೆ 77ರಿಂದ 2013ರವರೆಗೆ ಕೇವಲ ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆಯ ಏರಿಯಾ ಆಗಿತ್ತು ಸಹಕಾರಿ ಲೆಕ್ಕ ಪರಿಶೋಧನೆ. ಅದ ನಂತರ 2013ರಲ್ಲಿ ಸಣ್ಣದು ಲೆಕ್ಕಗರಿಗೆ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಗೆ ಅವಕಾಶ ಸಿಕ್ತು, ಜೊತೆಗೆ ಕಾಸ್ಟ್ ಅಕೌಂಟೆಂಟ್ಗೂ ಇದು ಅವಕಾಶ ಸಿಕ್ತು. ಅಲ್ಲಿ ಬದಲಾವಣೆ ಆಯಿತು. ಈ ತಿದ್ದುಪಡಿಯ ಪ್ರಮುಖ ಅಂಶಗಳನ್ನು ಒಂದಿಷ್ಟು ನೋಡ್ಕೊಳ್ಳೋಣ. ನಾವು ಲೆಕ್ಕ ಪರಿಶೋಧಕರಾಗಿ ನಾವು ಹೋಗ್ತಾ ಇರುವಾಗ ತಿದ್ದುಪಡಿಯ ಪ್ರಮುಖ ಅಂಶಗಳನ್ನು ನಾನು ಲಿಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಕೇವಲ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಿದ್ದುಪಡಿ, ಚುನಾವಣೆಗೆ ಸಂಬಂಧಪಟ್ಟಂತೆ ಡೈರೆಕ್ಟರ್ಸ್ ಮತ್ತೆ ಕ್ವಾಲಿಫಿಕೇಶನ್, ಮೆಂಬರ್ಶಿಪ್, ಇದಕ್ಕೆಲ್ಲ ಬೇರೆ ಬೇರೆ ತಿದ್ದುಪಡಿಗಳಾಗಿದ್ದಾವೆ. ಅದು ಯಾವುದನ್ನು ನಾನು ಇವತ್ತು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಅದ್ರ ಬದಲು ಕೇವಲ ಲೆಕ್ಕ ಪರಿಶೋಧನೆಗೆ, ಯಾಕಂದ್ರೆ ನಾವೆಲ್ಲ ವಿ ಆರ್ ಆಲ್ ಆಡಿಟರ್ಸ್, ಹಾಗಾಗಿ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಇವತ್ತು ನೋಡ್ಕೊಳ್ತಾ ಬರೋಣ. ಮೊದಲನೇದು, ವಾರ್ಷಿಕ ಲೆಕ್ಕ ಪರಿಶೋಧನೆ ಕಡ್ಡಾಯ ಮಾಡಿದ್ರು 2013 ನಂತರ. ಅಲ್ಲಿವರೆಗೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವು ಸೀನಿಯರ್ಸ್ ಯಾರ್ಯಾರು ಕೋಆಪರೇಟಿವ್ ಸೊಸೈಟೀಸ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀರಿ, 2-3 ವರ್ಷಗಳ ಆಡಿಟ್ ಅನ್ನು ಒಂದೇ ಸಾರಿ ಮಾಡುವಂಥದ್ದು, ಆ ರೀತಿ ಎಲ್ಲ ಮಾಡ್ತಾ ಇದ್ರು. 4-5 ವರ್ಷಗಳ ಆಡಿಟ್ ಅನ್ನು ಒಂದೇ ಸಾರಿ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆದಿತ್ತು 2013ರ ಹಿಂದೆ. ಆದರೆ 2013ರ ಕಾಯ್ದೆ ಬದಲಾವಣೆಯಲ್ಲಿ ಪ್ರಮುಖವಾದಂತಹ ಒಂದು ಬದಲಾವಣೆ, ವಾರ್ಷಿಕ ಲೆಕ್ಕ ಪರಿಶೋಧನೆ ಕಡ್ಡಾಯ. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಮಾಡಿಸ್ಲೇಬೇಕು, ಅದು ಆಗಸ್ಟ್ 31 ಒಳಗಡೆ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಡೈರೆಕ್ಟರ್ಸ್ ಬೋರ್ಡ್ಗೆ ಡಿಸ್ಕ್ವಾಲಿಫಿಕೇಶನ್, ಸಿಇಒ ಮೇಲೆ ಅಲಿಗೇಷನ್ ಆಗತ್ತೆ. ಲೆಕ್ಕ ಪರಿಶೋಧನೆ ಮಾಡಿಸುವಂಥದ್ದು ಅವನ ಪ್ರಕಾರ್ಯಗಳಲ್ಲಿ ಇಟ್ ಈಸ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ಅ ಸಿಇಒ ಆಕ್ಟ್ ಸ್ಪೆಸಿಫೈ ಮಾಡ್ತು.
ಆಮೇಲೆ ಪ್ರತಿ ವರ್ಷ ಸೆಪ್ಟೆಂಬರ್ 25 ಒಳಗಡೆ ಸಾಮಾನ್ಯ ಸಭೆ ಆಗ್ಬೇಕು. ಅದಕ್ಕಿಂತ ಮೊದಲು ಏನಾಗ್ತಾ ಇತ್ತು ಅಂದ್ರೆ 3-4 ವರ್ಷಕ್ಕೊಮ್ಮೆ ಸಾಮಾನ್ಯ ಸಭೆ ನಡೆದಿರುವಂತಹ ಉದಾಹರಣೆಗಳಿದೆ. ತಮಗೂ ಈ ಗಮನಕ್ಕೆ ಬಂದಿರಬಹುದು, ತಾವು ಯಾರು ನೆನ್ಪು ಮಾಡ್ಕೊಳ್ಬಹುದು. 2012-13 ವಾರ್ಷಿಕ ಸಭೆ, ಅದರಲ್ಲಿ 2008, 9 ಮತ್ತು 9, 10 ಪರಿಶೋಧಿತ ಲೆಕ್ಕಪತ್ರಗಳ ಮಂಡನೆ. ಅರ್ಥ ಆಗ್ತಾ ಇದೆ ಹೇಳುದು. ಹಾಗೆ ಹಿಂದಿನ ಯಾವುದೋ ವರ್ಷದ ಪರಿಶೋಧಿತ ಲೆಕ್ಕಪತ್ರಗಳನ್ನ ಈ ವರ್ಷದ ವಾರ್ಷಿಕ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಆ 2012-13 ಸಭೆ ಯಾವಾಗ ನಡೀತಾ ಇದೆ? 2015 ಮೇ ತಿಂಗಳಲ್ಲೋ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೋ. ಅಂದ್ರೆ ಯಾವುದೋ ವರ್ಷದಲ್ಲಿ ಯಾವುದೋ ವರ್ಷದ ವಾರ್ಷಿಕ ಸಭೆ, ಆ ವರ್ಷದಲ್ಲಿ ಯಾವುದೋ ವರ್ಷದ ಲೆಕ್ಕ ಪರಿಶೋಧನಾ ವರದಿಗಳನ್ನ ಮಂಡನೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಕಡ್ಡಾಯ, ಪ್ರತಿ ವರ್ಷ ಆಯಾ ವರ್ಷದ ವಾರ್ಷಿಕ ಸಭೆ ಕಡ್ಡಾಯ. ಮತ್ತೆ ಸಾಮಾನ್ಯ ಸಭೆಯಲ್ಲಿ ವಾರ್ಷಿಕ ಲೆಕ್ಕ ಪರಿಶೋಧಕರ ನೇಮಕಾತಿ ಕಡ್ಡಾಯ ಮಾಡಿದ್ದಾರೆ. ಮತ್ತು 7 ದಿನದೊಳಗಾಗಿ ಕನ್ಸರ್ನ್ಡ್ ಲೆಕ್ಕ ಪರಿಶೋಧಕನಿಗೆ ಇಂಟಿಮೇಷನ್ ಕೊಡಬೇಕು, ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇಟ್ ಈಸ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಸಿಇಒ. 7 ದಿನದೊಳಗಾಗಿ ಲೆಕ್ಕ ಪರಿಶೋಧಕರಿಗೆ ಮಾಹಿತಿಯನ್ನ ನೀಡಬೇಕು, ತಮ್ಮ ಲೆಕ್ಕ ಪರಿಶೋಧಕರನ್ನಾಗಿ ಅಪಾಯಿಂಟ್ ಮಾಡಿರುವಂತಹ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಮೊದಲ ಬಾರಿಗೆ 2013 ಕಾಯ್ದೆ ನಂತರ ನಮಗೆ ಮೊದಲ ಬಾರಿಗೆ ಸನ್ನದು ಲೆಕ್ಕಿಗರಿಗೆ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಮೊದಲು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಅವಕಾಶ ಇತ್ತು. ಆಮೇಲೆ ಸೌಹಾರ್ದ ಕೋಆಪರೇಟಿವ್ಸ್ಗೆ ಅವಕಾಶ ಸಿಕ್ತು. ಅದು ಇನ್ಸೆಪ್ಷನ್ ಇಂದನು ಸೌಹಾರ್ದ ಕೋಆಪರೇಟಿವ್ಸ್ಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಆಗಬೇಕು ಅಂತಾಗಿತ್ತು. ಆಮೇಲೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಕೂಡ ಮೊದಲ ಬಾರಿಗೆ ಅವಕಾಶ ಸಿಕ್ತು. ಎಲ್ಲಾ ಸೊಸೈಟಿಗಳಿಗೆ, ಹಾಲಿನ ಸೊಸೈಟಿಯಿಂದ ಹಿಡಿದು ದೊಡ್ಡ ದೊಡ್ಡ ಸೊಸೈಟಿಗಳವರೆಗೂ ನಾವು ಮಾಡಬಹುದು ಅನ್ನೋದು ಅವಕಾಶ ಸಿಕ್ತು. ಮತ್ತೆ ಲೆಕ್ಕ ಪರಿಶೋಧಕರ ಪಟ್ಟಿ ಮಾಡಲಿಕ್ಕೆ ಇಲಾಖೆಗೆ ಅಧಿಕಾರ ಕೊಟ್ಟಿದೆ. ಲೆಕ್ಕ ಪರಿಶೋಧನಾ ಇಲಾಖೆಗೆ ಒಂದು ಎಂಪ್ಯಾನಲ್ಮೆಂಟ್ ಪ್ರಾಸೆಸ್ ಮಾಡಲಿಕ್ಕೆ ಪ್ರತಿ ವರ್ಷ ಏಪ್ರಿಲ್ 30 ಒಳಗಡೆ ಲೆಕ್ಕಪತ್ರಗಳನ್ನ ರೆಡಿ ಮಾಡಬೇಕು, ಅದನ್ನ ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸಬೇಕು ಅನ್ನೋದು ಆಡಳಿತ ಮಂಡಳಿಗೆ ಒಂದು ಜವಾಬ್ದಾರಿ. ಮತ್ತೆ ದುಡಿಯುವ ಬಂಡವಾಳದ ಆಧಾರದಲ್ಲಿ ಸಹಕಾರಿಗಳ ವರ್ಗೀಕರಣ, ಇವೆಲ್ಲ 2013 ಆಕ್ಟ್ ಅಮೆಂಡ್ಮೆಂಟಿನ ಪ್ರಮುಖ ಅಂಶಗಳು. ಮೊದಲು ವರ್ಗೀಕರಣ ಇರಲಿಲ್ಲ, ABC ಕೆಟಗರಿ ಇರಲಿಲ್ಲ. ಈಗ ABC ಕೆಟಗರಿ ಮಾಡಿದ್ರು. ಅದನ್ನು ಈಗಷ್ಟೇ ಶ್ರೀರಾಮ್ ಅವರು ಹೇಳಿದ್ದಾರೆ. ಹಾಗೇನೆ ಅನುಭವದ ಆಧಾರದಲ್ಲಿ ಲೆಕ್ಕ ಪರಿಶೋಧಕರ ವರ್ಗೀಕರಣ, ನಮಗೂ ಈ ಕೆಟಗರೈಸೇಷನ್ ಮಾಡಿದ್ದಾರೆ. 3 years ಆಗದೇ ಇದ್ದವರಿಗೆ ಎಂಪ್ಯಾನಲ್ಮೆಂಟ್ಗೆ ಅವಕಾಶ ಇಲ್ಲ. 5 years ಆದವರು C ಕೆಟಗರಿ ಮಾಡ್ಬೋದು, ಅಪ್ ಟು 5 years. 5 to 10 years ಇದ್ದವರಿಗೆ B ಕೆಟಗರಿ ಅವ್ರಿಗೆ ಮಾಡ್ಬೋದು, ಹಾಗೂ ಮೋರ್ ದೆನ್ 10 years ಇದ್ದವರಿಗೆ A ಕೆಟಗರಿ, B ಕೆಟಗರಿ, C ಕೆಟಗರಿ ಮಾಡ್ಬೋದು ಅನ್ನೋದು. ಅಂದ್ರೆ ಲೆಕ್ಕ ಪರಿಶೋಧಕರನ್ನು ವರ್ಗೀಕರಣ ಮಾಡಿದ್ರು, ಹಾಗೆ ಸಹಕಾರ ಸಂಘಗಳನ್ನು ವರ್ಗೀಕರಣ ಮಾಡಿದ್ರು. ಇದು 2013 ಪ್ರಮುಖ ಬದಲಾವಣೆಗಳಲ್ಲಿ ಇದಿಷ್ಟು ನಮಗೆ ಕೇವಲ ಲೆಕ್ಕ ಪರಿಶೋಧನೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂತಹ ವಿಚಾರಗಳು. ಇದಿಷ್ಟು ಪ್ರಮುಖವಾದ ಬದಲಾವಣೆಗಳು. ಇನ್ನು ಪರಿಶೋಧನಾ ನಿರ್ದೇಶಕರಿಗೆ ಏನೇನು ಕ್ರಮಗಳನ್ನು ವಹಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಎಂಪ್ಯಾನಲ್ಮೆಂಟ್ ಇದು ಮಾಡಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು. ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಈಸ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಪ್ರಿಪೇರ್ ಅಂಡ್ ಮೇಂಟೈನ್ ದಿ ಎಂಪ್ಯಾನಲ್ಮೆಂಟ್ ಲಿಸ್ಟ್. ಅವರಿಗೆ ಅದಕ್ಕೆ ಅರ್ಹತೆ ಅನರ್ಹತೆಗಳನ್ನು ನಿಗದಿಗೊಳಿಸ್ಲಿಕ್ಕೆ ಕೂಡ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಪ್ರತಿ ವರ್ಷ ಲೆಕ್ಕ ಪರಿಶೋಧಕರ ಪಟ್ಟಿಯನ್ನು ಇಂದೀಕರಿಸಬೇಕು, ಅಪ್ಡೇಟ್ ಮಾಡಬೇಕು. ಇಲ್ಲಿ ಅಪ್ಡೇಷನ್, ಇಟ್ ಈಸ್ ನಾಟ್ ರಿನ್ಯೂವಲ್ ಆರ್ ಇಟ್ ಈಸ್ ನಾಟ್ ಫ್ರೆಶ್ ಲಿಸ್ಟ್ ಟು ಬಿ ಪ್ರಿಪೇರ್ಡ್. ಅಪ್ಡೇಷನ್ ಅಂದ್ರೆ ಏನು? ಇಲ್ಲಿ ಕೆಲವೊಂದು ಅನುಮಾನಗಳು ಬರುತ್ತೆ. ಸರ್, ನಾನು 10 ವರ್ಷದ ನಂತರ ನಾನೊಬ್ಬ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್, ನಾನು ಮೊದಲು ಎಂಪ್ಯಾನಲ್ ಮಾಡ್ಕೊಂಡಿದ್ದೀನಿ, ಮತ್ತೆ ನಾನು ಅಪ್ಲೈ ಮಾಡಬೇಕಾ? ನಾಟ್ ನೆಸಸರಿ. ಇಟ್ ಈಸ್ ಓನ್ಲಿ ಅಪ್ಡೇಷನ್. Only when there is a change in the status, in your status, either you individual in the partnership ಅಥವಾ ಇನ್ನೇನೋ ಚೇಂಜ್ ಮಾಡಿದ್ರಿ, ಅಥವಾ ಅಪ್ಗ್ರೇಡೇಷನ್ ಬೇಕಾಗಿತ್ತು, ನಾನು 5 ವರ್ಷಕ್ಕಿಂತ ಕಡಿಮೆ ಇತ್ತು, ಈಗ 6 ವರ್ಷ ಅನುಭವ ಆಗಿದೆ, 10 ವರ್ಷಕ್ಕಿಂತ ಜಾಸ್ತಿ ಅನುಭವ ಆಗಿದೆ, ಈ ರೀತಿ ಏನಾದರೂ ನಿಮ್ಮಲ್ಲಿ ಬದಲಾವಣೆಗಳಿದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಫ್ರೆಶ್ ಆಗಬೇಕು ಅನ್ನೋದು. ಇಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಲಾ. ಇಂದೀಕರಣ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ದಾರೆ. ಇಟ್ ಈಸ್ ಅಪ್ಡೇಷನ್, ಇಟ್ ಈಸ್ ನಾಟ್ ಫ್ರೆಶ್. ಇದು ಅದು ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಚೇಂಜಸ್ ಇದ್ರೆ, ಸಪೋಸ್ ನನ್ನನ್ನು ಯಾವುದೋ ಕಾರಣಕ್ಕೆ ರಿಮೂವಲ್ ಮಾಡಿದ್ರು, ಮತ್ತೆ ನಾನು ರೀಇನ್ಸ್ಟೇಟ್ ಆಗಿದ್ದೀನಿ, ಆವಾಗ ನನ್ನ ಸ್ಟೇಟಸ್ ಚೇಂಜ್ ಆಗಿದೆ, ಹಾಗಾಗಿ ನಾನು ಮತ್ತೆ ಅಪ್ಲಿಕೇಶನ್ ಹಾಕಿ ನನ್ನನ್ನು ರೀಇನ್ಸ್ಟೇಟ್ ಮಾಡ್ಕೊಳ್ಬೇಕು, ಮತ್ತೆ ಇದರಲ್ಲಿ ಹಾಕೊಳ್ಬೇಕು. ಅದು ಒಂದು ಇಂದೀಕರಣ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್. ಆಮೇಲೆ ಲೆಕ್ಕ ಪರಿಶೋಧನಾ ಶುಲ್ಕದಲ್ಲಿ ಇಳಿಕೆ ಮಾಡಿ ಸುತ್ತೋಲೆ.
ಇದ್ರ ಬಗ್ಗೆ ತಮ್ಗೆ ಗೊತ್ತಿರ್ಬೋದು, 2003ರಲ್ಲಿ ಒಂದು ಸರ್ಕ್ಯುಲರ್ ಇತ್ತು. ಆ ಸರ್ಕ್ಯುಲರ್ ಅಲ್ಲಿ ಅಂದ್ರೆ ಹಂತ ಹಂತವಾಗಿ ಬೇರೆ ಬೇರೆ ಸರ್ಕ್ಯುಲರ್ ಬಂದಿತ್ತು. ಮೊದಲು ಇದ್ದಿದ್ದು 0.1% ಇದ್ದದನ್ನ ಏರಿಕೆ ಮಾಡಿದ್ರು 0.2%ಗೆ, ಅಂದ್ರೆ 1000 ರೂಪಾಯಿಗೆ 20 ರೂಪಾಯಿಗಳ ಶುಲ್ಕ ಅಂತೇಳಿ ಮಾಡಿತ್ತು. ಅದ ನಂತರ 2013ರಲ್ಲಿ ಯಾವ ಕಾರಣಕ್ಕೆ ಅಥವಾ ಯಾವ ಜಸ್ಟಿಫಿಕೇಶನ್ ಅನ್ನೋದು ಗೊತ್ತಿಲ್ಲ, ಯಾವಾಗಲೂ ನಮಗೆ ಇಲ್ಲಿ 2013ರ ಕಾಯ್ದೆ ಬಗ್ಗೆ ನನಗಿರುವಂತಹ ಒಂದೇ ಒಂದು ಕೊರತೆ ಅಥವಾ ಲೋಪದೋಷ ಅಂತ ಹೇಳಿದ್ರೆ, ವರ್ಕ್ ಅನ್ನ ಜಾಸ್ತಿ ಮಾಡಿದ್ರು, ಫೀಸ್ ಅನ್ನ ಕಡಿಮೆ ಮಾಡಿದ್ರು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದ್ರು, ಫೀಸ್ ಅನ್ನ ಹಾಫ್ ಕಡಿಮೆ ಮಾಡಿದ್ರು. ಅದು ಯಾವ ಕಾರಣಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ವರ್ಕಿನ ಪ್ಯಾಟರ್ನ್ ಇವತ್ತು ಈಗ ಶ್ರೀರಾಮ್ ಅವ್ರು ಹೇಳಿದಾಗ ನಿಮಗೆಲ್ಲ ಗೊತ್ತಾಗಿರ್ಬೋದು ಹೌ ರಿಸ್ಕಿ ಕೋಆಪರೇಟಿವ್ ಆಡಿಟ್ ಈಸ್ ಅನ್ನೋದು. ಆದ್ರೆ ರಿಸ್ಕ್ ಅಂಡ್ ರಿವಾರ್ಡ್ ಅದು ಎರಡು ನಮಗೆ ಅದೇ ದಟ್ಸ್ ದಿ ಪ್ರಾಬ್ಲಮ್. ಅದನ್ನ ಕಡಿಮೆ ಮಾಡಿದ್ರು, ಇಳಿಕೆ ಮಾಡಿ ಸುತ್ತೋಲೆ ಮಾಡಿದ್ರು. ಇತ್ತೀಚೆಗೆ ಲೆಕ್ಕ ಪರಿಶೋಧಕರಿಗೆ ಒಂದೊಂದು ಲೆಕ್ಕ ಪರಿಶೋಧಕರಿಗೂ ಮಿತಿಯನ್ನು ನಿಗದಿಪಡಿಸಿ ಸುತ್ತೋಲೆ ಮಾಡಿದರೆ ಅದು ಕಾಂಟ್ರವರ್ಸಿ ಏನೇನಿದೆ ಅಂತ ನಿಮ್ಗೆ ಗೊತ್ತಿದೆ, ನಾನು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದಿಷ್ಟು ಲೆಕ್ಕ ಪರಿಶೋಧನಾ ನಿರ್ದೇಶಕರು 2013ರ ನಂತರ ಏನೇನು ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಇನ್ನು ಈ ಆಕ್ಟಿನ ಬದಲಾವಣೆಯ ಕಾರಣದಿಂದಾಗಿ ನಮಗೆ ಏನೇನು ಲೆಕ್ಕಪತ್ರಗಳು ಅಥವಾ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಏನೇನು ಗಮನಿಸಬೇಕು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಮೊದಲನೇದು, ನೀಡುವ ಸಾಲಗಳಿಗೆ ನಿರ್ಬಂಧಗಳು. ಕಲಂ 60 ಮೊದಲು ನಿರ್ಬಂಧ ಇರಲಿಲ್ಲ, ಯಾರಿಗೆ ಎಷ್ಟು ಕೊಡ್ಬೋದಿತ್ತು. ಒಂದನೇದು, ಸದಸ್ಯೇತರರಿಗೆ ಸಾಲ ನೀಡುವಂತಿಲ್ಲ. ಅಂದ್ರೆ ಯಾವುದೇ ಪತ್ತಿನ ಚಟುವಟಿಕೆ ನಡೆಸ್ತಾ ಇದ್ರೆ ಅವರು ಸದಸ್ಯರಿಗೆ ಮಾತ್ರ ಸಾಲ ನೀಡಬೇಕು ಅನ್ನೋ ನಿರ್ಬಂಧ ಬಂತು, ಸದಸ್ಯೇತರರಿಗೆ ನೀಡುವಂತಿಲ್ಲ. ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸದಸ್ಯರು ಅಂದ್ರೆ ಯಾರು ಅನ್ನೋ ಬರುತ್ತೆ. ಇಟ್ ಈಸ್ ಓನ್ಲಿ ಹೂ ಆರ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ಹೂ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್, ದೇ ಆರ್ ನಾಟ್ ಮೆಂಬರ್ಸ್ ಫಾರ್ ದಿಸ್ ಪರ್ಪಸ್. ಅಂದ್ರೆ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾವು ಮಾತ್ರ ಸದಸ್ಯರು, 3 ವರ್ಗ ಇದೆ. ನಾವು ಮಾತ್ರ ಸದಸ್ಯರು, ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್, ದೇ ಡೋಂಟ್ ಕಾಂಟ್ರಿಬ್ಯೂಟ್ ಟು ದಿ ಕ್ಯಾಪಿಟಲ್, ದೇ ಗಿವ್ ಓನ್ಲಿ ದಿ ಫೀಸ್, ನಾಮಿನಲ್ ಫೀಸ್. ಸೊ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಫುಲ್ ಫ್ಲೆಡ್ಜ್ಡ್ ಮೆಂಬರ್ಸ್. ಸೊ ಕಾಯ್ದೆಯ ಆಶಯ ಏನಿದೆ ಅಂತ ಹೇಳಿದ್ರೆ, ನಾವು ಮಾತ್ರ ಸದಸ್ಯರೊಂದಿಗೆ ಯಾವುದೇ ಆರ್ಥಿಕ ವ್ಯವಹಾರವನ್ನ ಮಾಡುವಂತಿಲ್ಲ. ಹಾಗಾಗಿ ಅದೊಂದು ನಾವು ನೋಡ್ಕೊಳ್ಬೇಕು. ಸದಸ್ಯೇತರರಿಗೆ ಸಾಲ ನೀಡುವಂತಿಲ್ಲ. ಎರಡನೇದು, ಮತ್ತೊಂದು ಸಹಕಾರ ಸಂಸ್ಥೆಗೆ ಸಾಲ ನೀಡಲು ಅಲ್ಲಿವರೆಗೆ ಬಾರ್ ಇತ್ತು. ಮತ್ತೊಂದು ಸಹಕಾರ ಸಂಸ್ಥೆಗೆ ಸಾಲ ನೀಡಲಿಕ್ಕೆ ಅವಕಾಶ ಇರಲಿಲ್ಲ. ಒಂದು ಸಹಕಾರ ಸಂಘ ಮತ್ತೊಂದು ಸಹಕಾರ ಸಂಘಕ್ಕೆ ಸಾಲ ನೀಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಆದರೆ ಸೌಹಾರ್ದ ಸಹಕಾರಿಗಳಲ್ಲಿ ಇಲ್ಲ. ಸೌಹಾರ್ದ ಸಹಕಾರಿಗಳಿಗೆ ಬೇರೆ ಒಂದು ಸಹಕಾರ ಸಂಘಗಳಿಗೆ ಅಥವಾ ಸೌಹಾರ್ದ ಸಹಕಾರಿಗೆ ಸಾಲ ನೀಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಪತ್ತಿನ ಚಟುವಟಿಕೆ ನೀಡುವಂತಹ ಸಹಕಾರ ಸಂಘಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆಮೇಲೆ ನಿರ್ದೇಶಕರಿಗೆ ನೀಡಬಹುದಾದ ಒಟ್ಟು ಸಾಲದ ಗರಿಷ್ಠ ಮಿತಿ ನಿಗದಿ ಮಾಡಿದ್ದಾರೆ. ಹಳೆ ಆಕ್ಟ್ ಅಲ್ಲಿ ಇಟ್ ಇಸ್ 10%, ಮ್ಯಾಕ್ಸಿಮಮ್ 10%. ಒಂದು ಸಣ್ಣ ಚೇಂಜ್ ಏನಿದೆ ಅಂದ್ರೆ, ಗಮನಿಸಬೇಕಾದ ಅಂಶ ಏನಿದೆ ಅಂದ್ರೆ, ಸೌಹಾರ್ದ ಸಹಕಾರಿಗಳಲ್ಲಿ ಕೂಡ ಇದೆ. ಒಬ್ಬ ಮನುಷ್ಯನಿಗೆ ಕೊಡಬಹುದಾದ ಗರಿಷ್ಠ ಸಾಲ ಇಷ್ಟು ಅಂತ 5% ಅಂತ ನಿಗದಿ ಮಾಡಿದ್ದಾರೆ. ಆದ್ರೆ ಸೌಹಾರ್ದ ಸಹಕಾರಿಗಳಲ್ಲಿ ದುಡಿಯುವ ಬಂಡವಾಳದ 5% ಅಂತ ಹೇಳಿದ್ದಾರೆ. ಅದೇ ಹಳೆ ಆಕ್ಟ್ ಅಲ್ಲಿ ಅಥವಾ ಮೂಲ ಕಾಯ್ದೆಯಲ್ಲಿ ಒಟ್ಟು ಸಾಲದ 10%. ಅದೊಂದು ನಾವು ಸಣ್ಣ ಚೇಂಜ್ ಅನ್ನ ಗಮನಿಸಬೇಕು. ದುಡಿಯುವ ಬಂಡವಾಳ ಸೌಹಾರ್ದ ಸಹಕಾರಿಗಳಲ್ಲಿ ಒಟ್ಟು ಸಾಲದ 10%ಗಿಂತ ಜಾಸ್ತಿ ನಾವು ನಿರ್ದೇಶಕರಿಗೆ ಸಾಲ ನೀಡುವಂತಿಲ್ಲ ಅನ್ನೋದು ಹಳೆ ಕಾಯ್ದೆಯಲ್ಲಿ ಅಥವಾ ಮೂಲ ಕಾಯ್ದೆಯಲ್ಲಿ, ಸಹಕಾರ ಸಂಘಗಳ ಕಾಯ್ದೆಯಲ್ಲಿ. ಇದು ನಾವು ಗಮನಿಸಬೇಕಾದ್ದು. ಇದಿಷ್ಟು ಚೇಂಜ್ ಅನ್ನ 2013 ನಂತರ ನಾವು ಕಾಣ್ಬೋದು. ಇದು ನಿರ್ದೇಶಕರಿಗೆ ನೀಡುವ ಸಾಲದ ಬಗ್ಗೆ ನಿರ್ಬಂಧ ಇರುವಂತದ್ದು. ಹಾಗೆ ಸೆಕ್ಷನ್ 59 ಅಲ್ಲಿ ಪಡೆಯುವ ಸಾಲಗಳಿಗೆ ನಿರ್ಬಂಧ ಹೇರಿದ್ದಾರೆ. ಅಂದ್ರೆ ಏನು ಸಾಲಗಳನ್ನ ಪಡಿಬಹುದು ಅಂತ, ಒಂದು ಸಹಕಾರಿ ಎಷ್ಟು ಸಾಲಗಳನ್ನ ಪಡಿಬಹುದು. ಸಾಲ ಅಂದ್ರೆ ಏನು, ಇದು ಶೇರ್ ಕ್ಯಾಪಿಟಲ್ ಹೊರತಾಗಿ ಬೇರೆ ಏನೇ ಪಡೆದ್ರು ಅದು ಸಾಲ ಅಂತ ಪರಿಗಣಿತವಾಗುತ್ತೆ. ಠೇವಣಿ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ರೀತಿ ಉಳಿತಾಯ ಯೋಜನೆಗಳಿರ್ಬೋದು ಅಥವಾ ಸಾಲ ಇರ್ಬೋದು, ಅದೆಲ್ಲದನ್ನು ಸೇರಿಸಿ ಸಾಲ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಅದಕ್ಕೆ ಸಾಮಾನ್ಯ ಸಭೆಯ ಇದರಲ್ಲಿ ಮಿತಿಯನ್ನ ನಾವು ನಿಗದಿಪಡಿಸ್ಕೊಳ್ಬೇಕು. ಆಯಾ ವರ್ಷದ ಜನರಲ್ ಬಾಡಿಯಲ್ಲಿ ಮುಂದಿನ ವರ್ಷ ನಮ್ಮ ಸಹಕಾರಿಗೆ ನಾವು ಇಷ್ಟು ಸಾಲವನ್ನ ರೈಸ್ ಮಾಡಬಹುದು ಅನ್ನೋ ಒಂದು ಪರ್ಮಿಷನ್ ಬೇಕಾಗತ್ತೆ. ಹಾಗೆ ಗರಿಷ್ಠ ಸಾಲದ ಮಿತಿ ಬೈಲಾದಲ್ಲಿ ಇರಬೇಕು. ಆಮೇಲೆ ಸಾಲ ಎಂದ್ರೆ ಸದಸ್ಯರಿಂದ ಪಡೆಯುವ ಸಾಲ, ಠೇವಣಿಗಳು, ಸಾಲಗಳು ಮತ್ತು ಹೊರಗಿನಿಂದ ಪಡೆಯಬಹುದಾದ ಸಾಲ ಅಂದ್ರೆ ಬ್ಯಾಂಕ್ ಅಥವಾ ಬೇರೆ ಏಜೆನ್ಸಿಗಳಿಂದ ಪಡೆಯಬಹುದು. ಸಹಕಾರಿಯು ಪಡೆಯಬಹುದಾದ ಸಾಲದ ಒಟ್ಟು ಪ್ರಮಾಣ
ಸಹಕಾರಿಯ ನಿವ್ವಳ ಬಂಡವಾಳದ 30% ಅಲ್ಲ 30 ಪಟ್ಟು ಮೀರುವಂತಿಲ್ಲ ಹಳೆ ಕಾಯ್ದೆಯಲ್ಲಿ, ಅಂದ್ರೆ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ, 50 ಪಟ್ಟು ಸೌಹಾರ್ದ ಸಹಕಾರಿಗಳಲ್ಲಿ. ಮತ್ತೆ ಸೆಕ್ಷನ್ 58 ಅಲ್ಲಿ ಹೂಡಿಕೆಗಳ ಮೇಲಿನ ನಿರ್ಬಂಧ ಹಾಕಿದ್ದಾರೆ. ದೇರ್ ಆರ್ ಸಮ್ ಇದು ಅದಕ್ಕೆ ನಿರ್ದಿಷ್ಟಪಡಿಸದ ರೀತಿಯಲ್ಲೇ ಹೂಡಿಕೆ ಮಾಡಬೇಕು. ಅಂದ್ರೆ ಆಕ್ಟ್ ಹ್ಯಾಸ್ ಸ್ಪೆಸಿಫೈಡ್ ಯಾವ ರೀತಿ ನೀವು ಹೂಡಿಕೆ ಮಾಡಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡಿದ್ದಾರೆ. ಆಮೇಲೆ ಇಂಡಿಯನ್ ಟ್ರಸ್ಟ್ ಆಕ್ಟ್ ಪ್ರಕಾರ ಟ್ರಸ್ಟ್ ಸೆಕ್ಯೂರಿಟೀಸ್ ಅಲ್ಲಿ ಹೂಡಿಕೆ ಮಾಡಬಹುದು ಅಂತ ಅದನ್ನ ಶ್ರೀರಾಮ್ ಕೂಡ ಡಿಸ್ಕಸ್ ಮಾಡಿದ್ರು. ಮತ್ತೆ ಬೇರೊಂದು ಸಹಕಾರದಲ್ಲಿ ಹೂಡಿಕೆ ಮಾಡಬಹುದು, ಅದು ನಾನು ಈಗಾಗಲೇ ಹೇಳಿದೆ. ಸೌಹಾರ್ದ ಸಹಕಾರಿಗಳಿಗೆ ಅವಕಾಶ ಇಲ್ಲ. ಮತ್ತೆ ಕೆಲವೊಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದು ವಿತ್ ದಿ ಪ್ರಯರ್ ಪರ್ಮಿಷನ್ ಆಫ್ ಕನ್ಸರ್ನ್ ರಿಜಿಸ್ಟ್ರಾರ್. ಇನ್ನು ಭವಿಷ್ಯ ನಿಧಿ ಬಗ್ಗೆ, ಇದು ನಾವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಗಮನಿಸಬೇಕಾದಂತ ಒಂದು ಅಂಶ. ಸಹಕಾರ ಸಂಘಗಳಲ್ಲಿ ಭವಿಷ್ಯ ನಿಧಿಯನ್ನ ಮಾಡಬಹುದು ಅನ್ನೋದು ಒಂದು ಕ್ಲಾಸ್ ಅನ್ನು ಹಾಕಿದ್ದಾರೆ. ಇದು ಇನ್ನೊಮ್ಮೆ ಇಟ್ ಗೆಟ್ಸ್ ಕನೆಕ್ಟೆಡ್ ವಿತ್ ದಿ ಯೂಶುವಲ್ PF ಆಕ್ಟ್. PF ಆಕ್ಟಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. PF ಆಕ್ಟ್ ಅಲ್ಲಿ ಸಹಕಾರ ಸಂಘಗಳಿಗೆ ಒಂದು ಎಕ್ಸೆಂಪ್ಷನ್ ಇದೆ, ತಮ್ಗೆಲ್ಲರೂ ಗೊತ್ತಿರಬಹುದು. 50 ಜನಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇದ್ರು ಮಾತ್ರ PF ವಿಲ್ ಬಿ ಅಪ್ಲಿಕಬಲ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್. ಸಹಕಾರ ಸಂಘಗಳಿಗೆ ಅದನ್ನು ಗಮನಿಸಿ. ಬೇರೆಯವರಿಗೆಲ್ಲ 20, ಬೇರೆ ಎಂಟಿಟೀಸ್ಗೆಲ್ಲ 20, ಸಹಕಾರ ಸಂಘಗಳಿಗೆ ಮಾತ್ರ ಸೆಕ್ಷನ್ ಅಲ್ಲೇ ಕ್ಲಿಯರ್ ಹೇಳ್ಬಿಟ್ಟಿದ್ದಾರೆ. ಇಫ್ ಇಟ್ ಈಸ್ ಎ ಕೋಆಪರೇಟಿವ್ ಸೊಸೈಟಿ 50 ಜನರಿಗಿಂತ ಜಾಸ್ತಿ ಸಿಬ್ಬಂದಿಗಳಿದ್ರೆ ಮಾತ್ರ ಅಪ್ಲೈ ಆಗತ್ತೆ ಅಂತ. ಆದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಿ ಸ್ವಂತವಾಗಿ ಒಂದು ಭವಿಷ್ಯ ನಿಧಿಯನ್ನ PF ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಬೈಲಾದಲ್ಲಿ ಇರಬೇಕು. ಆಮೇಲೆ ಭವಿಷ್ಯ ನಿಧಿ ಕಾಯ್ದೆ ಅನ್ವಯಿಸದವರು ಇದನ್ನ ಅಳವಡಿಸ್ಕೊಳ್ಬೇಕು. ಆದ್ರೆ ಅದು ಅನ್ವಯಿಸುತ್ತೆ. ಸಪೋಸ್ ದಿ ಎಂಪ್ಲಾಯೀಸ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕೋಆಪರೇಟಿವ್ ಸೊಸೈಟೀಸ್ ಮೋರ್ ದ್ಯಾನ್ 50 ಅಂತ ಹೇಳಿದ್ರೆ ಇಟ್ ಇಸ್ ಓಕೆ. It's okay. Okay. ಆಮೇಲೆ ಅಕಸ್ಮಾತ್ ಭವಿಷ್ಯ ನಿಧಿ ಏನಾದ್ರು ಅಳವಡಿಸ್ಕೊಂಡಿದ್ರೆ ಅವರು ದೇ ಕ್ಯಾನ್ ನಾಟ್ ಯೂಸ್ ಇಟ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್ ಇನ್ ದೇರ್ ಆರ್ಗನೈಸೇಷನ್. ದೇ ಹ್ಯಾವ್ ಟು ಇನ್ವೆಸ್ಟ್ ಔಟ್ಸೈಡ್ ದಿ ಬಿಸ್ನೆಸ್. ಅದನ್ನು ಮಾತ್ರ ನಿರ್ದಿಷ್ಟವಾಗಿ ಅದನ್ನ ಕಾಯ್ದಿಡಬೇಕು. ಮತ್ತೆ ಅಂತಹ ನಿಧಿಗಳ ಮೇಲೆ ಪರಭಾರೆ ಅಂದ್ರೆ ಲೀನ್ ಮಾಡೋಂಗಿಲ್ಲ, ಲೋನ್ ತಗೊಳಂಗಿಲ್ಲ. ಸಪೋಸ್ ನಮ್ಮ ಭವಿಷ್ಯ ನಿಧಿ ಠೇವಣಿ ಅಂತೇಳಿ ಎಲ್ಲೊಂದು ಕಾಯ್ದೆ ಇಡ್ತೀವಿ, ಅದ್ರ ಮೇಲೆ ಸಾಲ ತಗೊಳ್ತೀವಿ. ನೋ, ಯು ಕ್ಯಾನ್ ನಾಟ್. ಅದು ಸ್ಪೆಸಿಫೈ ಮಾಡಿದ್ದಾರೆ. ಆಮೇಲೆ ಕಂಪನಿ ಆಡಿಟಿಗೆ ಹೋಲಿಸಿದ್ರೆ ಹೌ ಕೋಆಪರೇಟಿವ್ ಆಡಿಟ್ ಇಸ್ ಡಿಫರೆಂಟ್. ಅಫ್ಕೋರ್ಸ್ ಐ ನೀಡ್ ನಾಟ್ ಟೆಲ್ ಯು ಅಬೌಟ್ ದಿ ಕಂಪನೀಸ್ ಆಡಿಟ್. ವಿ ಸ್ಟಡಿ ಆಸ್ ಎ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್. ಕಂಪನೀಸ್ ಆಕ್ಟ್ ಅನ್ನು ಸ್ಟಡಿ ಮಾಡಿರ್ತೀವಿ, ಸೊ ಯು ಆರ್ ವೆಲ್ ವರ್ಸ್ಡ್. ಕೋಆಪರೇಟಿವ್ ಆಕ್ಟ್ ಅಲ್ಲಿ ಏನೇನು ಬದಲಾವಣೆ ಇದೆ? ಇಲ್ಲಿ ಕೋಆಪರೇಟಿವ್ ಆಕ್ಟ್ ಅಲ್ಲಿ CAಗಳಿಗೆ, ಕಾಸ್ಟ್ ಅಕೌಂಟೆಂಟ್ಗಳಿಗೆ ಮತ್ತು ಇಲಾಖೆಯ ಲೆಕ್ಕ ಪರಿಶೋಧಕರಿಗೆ ಕೂಡ ಅವಕಾಶ ಇದೆ. 3 ಕ್ಯಾಟಗರಿಯವರು ಮಾಡ್ಬೋದು. ಆದ್ರೆ ಕಂಪನಿಗಳಲ್ಲಿ ಓನ್ಲಿ CA ಅಲ್ವಾ. ಎರಡನೇದು 2 ವರ್ಷಗಳ ಅವಧಿ, ಪ್ರತಿ ವರ್ಷ ನೇಮಕಾತಿ ಮಾಡಬೇಕು. ಅಲ್ಲಿ 5 ವರ್ಷಕ್ಕೆ ಒಮ್ಮೆ, ಈಗ ಚೇಂಜ್ ಆಗಿರುವಂತ ಪ್ರಕಾರ 5 ವರ್ಷಕ್ಕೊಮ್ಮೆ ಮಾಡಬಹುದು. ಪ್ರತಿ ವರ್ಷ ರ್ಯಾಟಿಫಿಕೇಶನ್ ಅಗತ್ಯ ಇಲ್ಲ. ಸಪೋಸ್ ಚೇಂಜ್ ಇದೆ ಅಂತ ಹೇಳಿ ಬೇಕಾದ್ರೆ ಮಾಡ್ಬೋದು, ಇಲ್ಲದ್ರೆ 5 ವರ್ಷದ ಅವಧಿಗೆ ಮಾಡಿದ್ದಾರೆ ಈಗ. ಹಾಗೆ ಅಕಸ್ಮಾತ್ 2 ವರ್ಷದ ರೊಟೇಷನ್ ಆದ ನಂತರ 1 ವರ್ಷ ವಿಶ್ರಾಂತಿ ಸಾಕು. ಕೂಲಿಂಗ್ ಪೀರಿಯಡ್ ಎಷ್ಟು? 1 ವರ್ಷ. ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಫಾರ್ ಕೋಆಪರೇಟಿವ್ ಆಡಿಟ್ 1 ವರ್ಷ. 2 ವರ್ಷ ನಾನು ಮಾಡಿದ್ದೀನಿ, ಅದರ ನೆಕ್ಸ್ಟ್ ಇಯರ್ ಮತ್ತೊಬ್ರು ಯಾರೋ ಮಾಡಿದ್ದಾರೆ, ಅದು ನೆಕ್ಸ್ಟ್ ಇಯರ್ ನಾನು ಮತ್ತೊಂದು ಸೆಕೆಂಡ್ ಮಾಡ್ಬೋದು. 1 ವರ್ಷ ಕೂಲಿಂಗ್ ಪೀರಿಯಡ್ ಸಾಕು. ಆದ್ರೆ ಕಂಪನೀಸ್ ಆಕ್ಟ್ ಅಲ್ಲಿ 1 ಟರ್ಮ್ 5 years ಕೂಲಿಂಗ್ ಪೀರಿಯಡ್ ಇದೆ, ಅದು ನಮ್ಗೆ ಗೊತ್ತಿದೆ. ಹಾಗೆ ನಮೂನೆಗಳನ್ನು ಉಪಯೋಗಿಸೋದು ಯಾವುದು ಅಂತ ಹೇಳಿದ್ರೆ, ಇಲಾಖೆ ಬಿಡುಗಡೆ ಮಾಡಿದ ವರದಿ ನಮೂನೆಯನ್ನು ಉಪಯೋಗಿಸಬೇಕು. ಅಲ್ಲಾದ್ರೆ ನಮಗೆ ಕಾರೋ ನಮೂನೆ ಇದೆ, ಬೇರೆ ಬೇರೆ ಆಕ್ಟ್ಗಳ ನಮೂನೆಗಳೆಲ್ಲ ಇದೆ, ಬೇರೆ ಬೇರೆ ಕಂಪನಿಗಳಿಗೆ ಅದಿದೆ. ಮತ್ತೆ ಲೆಕ್ಕ ಪರಿಶೋಧಕರ ವರ್ಗೀಕರಣ ಇದೆ ಇಲ್ಲಿ. ಅಂದ್ರೆ ABC ಕ್ಯಾಟಗರಿ ಇದೆ. ಅಲ್ಲಿ ಲೆಕ್ಕ ಪರಿಶೋಧಕರಿಗೆ ಯಾವುದು ABC ಕ್ಯಾಟಗರಿ ಇಲ್ಲ. ಅಲ್ಲಿ ಅನುಭವದ ಆಧಾರದಲ್ಲಿ ಮಾಡ್ಬೇಕು, ಆ ತರ ಏನಿಲ್ಲ. ಒನ್ಸ್ ಯು ಆರ್ ಕ್ವಾಲಿಫೈಡ್ ಟು ಆಡಿಟ್ ಎನಿ ಬಿಗ್ ಕಂಪನಿ, ಅಲ್ಲಿ ಆ ತರ ಇದೇನಿಲ್ಲ, ವರ್ಗೀಕರಣ ಇಲ್ಲ. ಆಮೇಲೆ ಲೆಕ್ಕ ಪರಿಶೋಧನಾ ಇಲಾಖೆಗೆ ವರದಿ ಕೊಡಬೇಕು, ಜಸ್ಟ್ ಲೈಕ್ ವಿ ಸಬ್ಮಿಟ್ ದಿ ರಿಪೋರ್ಟ್ ಇನ್ ಕೇಸ್ ಆಫ್ ಕಂಪನೀಸ್ ಟು ದಿ MCA. ಆಮೇಲೆ ಎಂಪ್ಯಾನೆಲ್ಮೆಂಟ್ ಇಲ್ಲದೆ ಹೋದ್ರೆ ನಿಮಗೆ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಅನುಮತಿ ಇಲ್ಲ. ಎಲ್ಲಿ? ಕೋಆಪರೇಟಿವ್ ಸೊಸೈಟಿಯಲ್ಲಿ. ಅಲ್ಲಿ ಎಂಪ್ಯಾನೆಲ್ಮೆಂಟ್ ಬೇಕಾಗೋದಿಲ್ಲ. ಇಫ್ ಯು ಹೋಲ್ಡ್ ದಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್, ದಟ್ ಇಸ್ ಎನಫ್. ಆಮೇಲೆ ಲೆಕ್ಕ ಪರಿಶೋಧನೆ ಇಲಾಖೆ ಅಂತ ಅವ್ರ ನಿರ್ದೇಶನದ ಶುಲ್ಕದ ಬಗ್ಗೆ ಈಗಾಗಲೇ ಶ್ರೀರಾಮ್ ನಮ್ಮಲ್ಲಿ ಇಲ್ಲಿ ಯಾವುದೇ ಮಿತಿ ಇಲ್ಲ. ಯು ಕ್ಯಾನ್ ಚಾರ್ಜ್ ಯುವರ್ ಓನ್ ಫೀಸ್. ಆಮೇಲೆ ಸನ್ನದು ಲೆಕ್ಕ ಪರಿಶೋಧಕರಾಗಿ ಕನಿಷ್ಠ 3 ವರ್ಷಗಳಾಗಿರ್ಬೇಕು ಅಂತೇಳಿ ಕಂಡೀಷನ್ ಇಸ್ ದೇರ್ ಫಾರ್ ಎಂಪ್ಯಾನೆಲ್ಮೆಂಟ್. ಅಲ್ಲಿ ಆ ರೀತಿ ಏನಿಲ್ಲ. ಒನ್ಸ್ ಯು ಪಾಸ್ ಔಟ್
or once you get the certificate of practice, you can just go on doing the audit. ಇನ್ನು ಲೆಕ್ಕ ಪರಿಶೋಧಕರು ನಾವು ಗಮನಿಸಬೇಕಾದದ್ದು, ಡೈರೆಕ್ಟರ್ ಕೂಡ ತಮ್ಮಲ್ಲಿ ಕೂಡ ಕೇಳಿರ್ಬೋದು ಇವತ್ತು ಪ್ರಶ್ನೆ, ನಾನು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ಗೊತ್ತಾಗಿಲ್ಲ. ಮೊದಲನೇದಾಗಿ ನೀವೆಲ್ಲರೂ ಸಹಕಾರ ಕಾಯ್ದೆಯನ್ನು ಓದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ, ಕೇಳಿರ್ಬೋದು ಇವತ್ತು ಕೂಡ. ಹಾಗೆ ಕಂಪನಿಗೂ ಕಾಯ್ದೆಗೂ ಮತ್ತು ಸಹಕಾರ ಕಾಯ್ದೆಗೂ ಅನೇಕ ವ್ಯತ್ಯಾಸಗಳನ್ನು ಗಮನಿಸಬೇಕು. ಮತ್ತೆ ಮೇನ್ಲಿ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಎರಡು ಸೆಕ್ಷನ್ 63 ಮತ್ತು ನಿಯಮ 29-30 ಅಷ್ಟನ್ನು ನೋಡ್ಕೊಂಡ್ಬಿಟ್ರೆ ಸಾಕು. ರೆಡ್ ಅಕ್ಷರದಲ್ಲಿ ಇರುವಂತಹ 32, 33 ಮತ್ತು ನಿಯಮ 8, 9 ಸೌಹಾರ್ದ ಕಾಯ್ದೆಗೆ ಸಂಬಂಧಪಟ್ಟಿದ್ದು. ಈಗ ನಮ್ಮ ಸಹಕಾರ ಕಾಯ್ದೆಗೆ ಸಂಬಂಧಪಟ್ಟಿದ್ದಂಗೆ ಸೆಕ್ಷನ್ 63 ಮತ್ತು ನಿಯಮ 29, 30 ಇದು ಮೂರನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಬಾಕಿ ಎಲ್ಲದನ್ನು ನೋಡ್ಕೊಳ್ಬೇಕು, ತಪ್ಪಲ್ಲ. ಆಮೇಲೆ ಲೆಕ್ಕ ಪರಿಶೋಧನೆಗೆ ಹೋಗುವ ಸಿಬ್ಬಂದಿಗಳಿಗೆ ಕೂಡ ನಾವು ಕಾಯ್ದೆ ಮತ್ತು ನಿಯಮಗಳ ತಿದ್ದುಪಡಿ ಏನೇನು ತಿಳುವಳಿಕೆ ಬೇಕೋ ಅದಷ್ಟನ್ನು ಕೊಡೋಣ ನಾವು. ಯಾಕೆಂದ್ರೆ ಮೋಸ್ಟ್ ಆಫ್ ಅಸ್ ವಿ ಡೆಲಿಗೇಟ್ ಅವರ್ ಜಾಬ್ ಟು ಅವರ್ ಅಸಿಸ್ಟೆಂಟ್ಸ್, ಐದರ್ ಆರ್ಟಿಕಲ್ಸ್ ಆರ್ ಸೀನಿಯರ್ ಆಡಿಟ್ ಅಸಿಸ್ಟೆಂಟ್ಸ್. ಅವರಿಗೆ ನಾವು ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಅಥವಾ ತಿಳುವಳಿಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದಿಷ್ಟು ಶ್ರೀರಾಮ್ ಕವರ್ ಮಾಡಿರೋ ಪ್ರಶ್ನೆಗಳು, ಹಾಗಾಗಿ ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ. ನೆಕ್ಸ್ಟ್, ಆಡಿಟ್ ರಿಪೋರ್ಟ್ ಅಲ್ಲಿ ಕೀ ಆಸ್ಪೆಕ್ಟ್ಸ್ ಏನೇನಿದೆ ಅಂತೇಳಿ ಇದನ್ನು ಕೂಡ ಶ್ರೀರಾಮ್ ಒಂದು ಹಂತದಲ್ಲಿ ಕವರ್ ಮಾಡಿದ್ದಾರೆ. ಮ್ಯಾಂಡೇಟರಿ ಯಾವ್ದ್ಯಾವುದು, ಆಬ್ಲಿಗೇಟರಿ ಯಾವ್ದ್ಯಾವುದು, ಆಪ್ಷನಲ್ ಯಾವ್ದ್ಯಾವುದು ಮತ್ತು ಅಡಿಷನಲ್ ಯಾವ್ದ್ಯಾವುದು ಅನ್ನೋದನ್ನ ಅವರು ಹೇಳಿದ್ದಾರೆ. ಅದನ್ನೇ ಒನ್ಸ್ ಅಗೇನ್ ಐ ವಿಲ್ ನಾಟ್ ರಿಪೀಟ್. ಆಡಿಟ್ ರಿಪೋರ್ಟ್ ನಲ್ಲಿ ಇರುವಂತಹ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ಟಚ್ ಮಾಡ್ತೀನಿ ನಾನು. ಇದರಲ್ಲಿ ಪರಿಚಯಾತ್ಮಕ ವಿವರಗಳು ನಮ್ಮಲ್ಲಿ ABCD 4 ವಿಭಾಗಗಳಿದಾವೆ. ಅದರಲ್ಲಿ ಮೊದಲನೇ ವಿಭಾಗದಲ್ಲಿ ಪರಿಚಯಾತ್ಮಕ ವಿವರಗಳನ್ನು ಕೊಡ್ತೀವಿ, ವ್ಯಾಪ್ತಿ, ಕೈದು ಅಂತ. ಇದನ್ನ ನಾವು ನೋಡ್ಕೊಂಡು ಇದು ಮಾಡಬೇಕು. ಆಮೇಲೆ ಎರಡನೇದು ವ್ಯಾವಹಾರಿಕ ವಿವರಗಳನ್ನು ಕೊಡ್ತೀವಿ ನಾವು. ವ್ಯಾವಹಾರಿಕ ಅಂತ ಹೇಳಿದ್ರೆ ಅದರದ್ದು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಅದರದ್ದು ಷೇರು ಬಂಡವಾಳ ಎಷ್ಟಿದೆ, ನಿಧಿಗಳು ಏನೇನು ನಿಧಿಗಳಿಗೆ ತಗೊಂಡು ಇದು ಮಾಡ್ಕೊಂಡಿದ್ದಾರೆ, ಠೇವಣಿಗಳು ಇನ್ನೇನು ತಗೊಂಡಿದ್ದಾರೆ, ಸಾಲಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಆದಾಯದ ಮೂಲಗಳು ಯಾವ್ದ್ಯಾವುದು, ಬಡ್ಡಿಯೇತರ ಆದಾಯಗಳಿದೆಯಾ, ಯಾವ್ದ್ಯಾವ್ದು ಇದೆ ಅನ್ನೋದು, ವೆಚ್ಚಗಳು ಏನು ಹೇಗಿದೆ, ಪ್ರಾವಧಾನಗಳು ಅಂದ್ರೆ ಪ್ರಾವಿಷನ್ಸ್ ಯಾವ್ದ್ಯಾವ್ದಕ್ಕೆ ಮಾಡಿದ್ದಾರೆ, ಬ್ಯಾಂಕ್ಗಳ ಖಾತೆಗಳು, ನಗದು ಶಿಲ್ಕು ಇತ್ಯಾದಿಗಳ ಬಗ್ಗೆ ಎಲ್ಲ ವಿವರಣೆಗಳನ್ನು ನಾವು ನೀಡ್ತೀವಿ ವ್ಯಾವಹಾರಿಕ ವಿವರಗಳಲ್ಲಿ. ಆಡಳಿತಾತ್ಮಕ ವಿವರಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಗಳನ್ನು ನೋಡ್ತೀವಿ. ಸಿಬ್ಬಂದಿ ಅಥವಾ ನೇಮಕಾತಿ ಪ್ರಕ್ರಿಯೆ, ಚುನಾವಣೆಗಳು, ಆಡಳಿತ ಮಂಡಳಿ ಸಭೆಗಳು, ವಾರ್ಷಿಕ ಮಹಾಸಭೆ, ಶಾಸನಾತ್ಮಕ ಅನುಸರಣೆಗಳು ಮತ್ತು ಲೆಕ್ಕ ಪರಿಶೋಧನೆ, ಕಾನೂನು ಪಾಲನೆಗಳು, ವ್ಯಾಜ್ಯ ತಕರಾರುಗಳು ಇತ್ಯಾದಿಗಳ ಬಗ್ಗೆ ವಿವರಣೆಗಳನ್ನು ನಾವು 3ನೇ ಸೆಕ್ಷನ್ ನಲ್ಲಿ ಅಂದ್ರೆ ಆಡಳಿತಾತ್ಮಕ ವಿವರಗಳಲ್ಲಿ ನಾವು ಕೊಡ್ತೀವಿ. ನಂತರ ಮುಂದುವರೆದು ಷೇರು ಸಂಗ್ರಹಣೆ, ಠೇವಣಿ ಸಂಗ್ರಹಣೆ, ಸಾಲ ಮಂಜೂರಾತಿ, ವಿತರಣೆ, ವಸೂಲಾತಿ ಕ್ರಮಗಳು, ನಿರ್ದೇಶಕರ ಪಾಲ್ಗೊಳ್ಳುವಿಕೆ. ಯಾಕೆಂದ್ರೆ ಅದನ್ನ ನಾನು ರೆಡ್ ಮಾಡಿರೋ ಕಾರಣ ಏನು ಅಂದ್ರೆ, ನಿರ್ದೇಶಕರ ಪಾಲ್ಗೊಳ್ಳುವಿಕೆ ನಾವು ಕಮೆಂಟ್ ಮಾಡಬೇಕು, ಟಿಪ್ಪಣಿ ಕೊಡಬೇಕು. ಅವರು ಯಾವ ರೀತಿ ಪಾಲ್ಗೊಂಡಿದ್ದಾರೆ, ಶೇರ್ ಸಫಿಷಿಯೆಂಟ್ ಕೊಟ್ಟಿದ್ದಾರಾ, ಠೇವಣಿಗಳನ್ನು ಇಟ್ಟಿದ್ದಾರಾ, ಸಭೆಯಲ್ಲಿ ಪಾಲ್ಗೊಂಡಿದ್ದಾರಾ, ಮಿನಿಮಮ್ ಟ್ರಾನ್ಸಾಕ್ಷನ್ಸ್ ಮಾಡಿದಾರಾ, ಇದಿಷ್ಟರ ಬಗ್ಗೆನೂ ನಾವು ಕಮೆಂಟ್ ಕೊಡಬೇಕಾಗತ್ತೆ. ಅದು ಹಾಗೆ ಉಳಿದಂತೆ ಈ ವಿಚಾರಗಳನ್ನೆಲ್ಲ ಹೇಳಬೇಕು. ಆಮೇಲೆ ವಿಶೇಷ ಅಂಶಗಳು ಅಂದ್ರೆ ಇಲ್ಲಿ ನಮ್ಮ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಅಥವಾ ಲೆಕ್ಕ ಪರಿಶೋಧನಾ ವರದಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಇದು. ಒಂದನೇದು ಬೈಲಾ ಇರ್ಬೋದು ಅಥವಾ ಸಹಕಾರಿ ಕಾಯ್ದೆ ಇರ್ಬೋದು ಅಥವಾ ಅನ್ಯ ಕಾಯ್ದೆಗಳ ಉಲ್ಲಂಘನೆಗಳ ಪ್ರಕರಣ, ಆಕ್ಟ್ ವೈಲೇಷನ್ಸ್. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಬೇರೆ ಕಾಯ್ದೆಗಳ ಉಲ್ಲಂಘನೆಗಳ ಪ್ರಕರಣಗಳನ್ನ ತಿಳಿಸಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಎಲ್ಲಿವರೆಗೆ ಹೇಳಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಹೇಳಬೇಕಾಗತ್ತೆ. ನಾವು ಎಲ್ಲೋ ಒಂದ್ ಕಡೆಗೆ ಬೇರೆ ಬೇರೆ ಕಾಯ್ದೆಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ರೆ ಇಟ್ ಮೇ ಅಫೆಕ್ಟ್ ದೆಮ್ ಫ್ರಮ್ ಸಮ್ ಅದರ್ ಆಂಗಲ್, ಇನ್ಕಮ್ ಟ್ಯಾಕ್ಸ್ನವರು ಅಥವಾ ಬೇರೆ ಕಡೆಯಿಂದ ತೊಂದರೆ ಆಗ್ಬೋದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ನಾವು ಹೇಳಬೇಕಾಗತ್ತೆ. ಆಮೇಲೆ ಕಾರ್ಯವೈಖರಿಯಲ್ಲಿರುವ ಗಂಭೀರ ನ್ಯೂನತೆಗಳು, ಅದರದ್ದು ಹೇಗೆ ಫಂಕ್ಷನ್ಸ್ ಚೆನ್ನಾಗಿ ಆಗ್ತಾ ಇದೆಯೋ ಇಲ್ಲೋ, ಅಥವಾ ಸ್ಟ್ರಕ್ ಆಗಿದೆಯೋ, ಅಥವಾ ಲಾಸ್ಟ್ ಇಯರ್ಗಿಂತ ಈ ವರ್ಷ ರಿಗ್ರೆಸ್ ಇದೆಯೋ, ಪ್ರೋಗ್ರೆಸ್ ಇದೆಯೋ, ಇದನ್ನೆಲ್ಲ ಹೇಳಬೇಕಾಗತ್ತೆ. ಆಮೇಲೆ ಸದಸ್ಯರು, ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ದುರ್ವರ್ತನೆ, ಮೋಸ, ವಂಚನೆ, ಅವ್ಯವಹಾರ, ದುರುಪಯೋಗ ಪ್ರಕರಣಗಳು ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಬೇಕಾಗತ್ತೆ. ಆಮೇಲೆ ಸದಸ್ಯರ ಅಧಿಕಾರಿಗಳ ಪದಾಧಿಕಾರಿಗಳ ಅನರ್ಹತೆ ಪ್ರಕರಣಗಳು, ಯಾರೇ ಅನರ್ಹತೆ ಆಗಿದ್ರೆ ಅದನ್ನ ನಾವು ಹೇಳಬೇಕಾಗತ್ತೆ. ಆಮೇಲೆ ಯಾವುದೇ ಅವರ ಆಕ್ಷನ್ ಇಂದ ಆಗಿರುವಂತಹ ನಷ್ಟಗಳೇನಾದ್ರು ಇದ್ರೆ ಅದನ್ನ ನಾವು ಹೇಳಬೇಕಾಗತ್ತೆ. ಇದಿಷ್ಟು ವಿಶೇಷ ಅಂಶಗಳಲ್ಲಿ ಬರುತ್ತೆ. ಇನ್ನು ಕೊನೆಯ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇನ್ನು ಕೇವಲ 10 ನಿಮಿಷಗಳು ಮಾತ್ರ ನನಗೆ ಅವಕಾಶ ಇರುವಂಥದ್ದು. 10 ನಿಮಿಷದಲ್ಲಿ ಆಂತರಿಕ ನಿಯಂತ್ರಣ, ಇಟ್ಸ್ ಎ ನ್ಯೂ ಟಾಪಿಕ್. ಆಂತರಿಕ ನಿಯಂತ್ರಣ, ಇಂಟರ್ನಲ್ ಕಂಟ್ರೋಲ್, ಇಂಟರ್ನಲ್ ಆಡಿಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಂಟರ್ನಲ್ ಕಂಟ್ರೋಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಂತರಿಕ ನಿಯಂತ್ರಣ ಬೇಕಾ ಕೋಆಪರೇಟಿವ್ಸ್ ನಲ್ಲಿ? ಆಂತರಿಕ ನಿಯಂತ್ರಣ ಬೇಕಾ? ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ಬೋದು?
ಮೊದಲನೇದಾಗಿ ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಏನ್ ಹೇಳುತ್ತೆ? ಡೆಫಿನಿಷನ್ ಇಂಟರ್ನಲ್ ಕಂಟ್ರೋಲ್ ನಮ್ಮ ಬುಕ್ಸ್ ಅಲ್ಲಿ ಇಂಟರ್ನಲ್ ಕಂಟ್ರೋಲ್ ಬಗ್ಗೆ ಡೆಫಿನಿಷನ್ ಏನ್ ಹೇಳುತ್ತೆ? ಇಂಟರ್ನಲ್ ಕಂಟ್ರೋಲ್ ಇಸ್ ಎ ಪ್ರಾಸೆಸ್ ಫಾರ್ ಅಶ್ಯೂರಿಂಗ್ ಆಫ್ an organization's objectives in operational efficiency and effectiveness, reliable financial reporting and compliance with the laws and regulations and policies. ಅಂದ್ರೆ ಆಂತರಿಕ ನಿಯಂತ್ರಣ ಅಂದ್ರೆ ಆ ಸಂಸ್ಥೆಗೆ ಅನ್ವಯಿಸುವಂತಹ ಎಲ್ಲ ಪ್ರಕಾರ್ಯಗಳನ್ನ ಸರಿಯಾಗಿ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಾವು ಖಾತ್ರಿಪಡಿಸಿಕೊಳ್ಳುವಂಥದ್ದು. ವೆದರ್ ಇಟ್ ಈಸ್ ಲೀಗಲ್ ಕಾಂಪ್ಲೈನ್ಸಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸ್ ಆರ್ ಬಿಸ್ನೆಸ್ ಆಂಗಲ್, ಯಾವುದರಿಂದ ಎಲ್ಲದರಲ್ಲೂ ಅವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರಾ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಏನಾದ್ರು ಇದ್ರೆ ಅದು ಇಂಟರ್ನಲ್ ಕಂಟ್ರೋಲ್, ಆಂತರಿಕ ನಿಯಂತ್ರಣ. ಇದರಲ್ಲಿ ನಾವು ಏನೇನು ಆಂತರಿಕ ನಿಯಂತ್ರಣ ವ್ಯವಸ್ಥೆಗೆ ಮೂಲ ಉದ್ದೇಶ ಅಥವಾ ಮೂಲ ಪ್ರಶ್ನೆಗಳನ್ನು ಏನ್ ಕೇಳ್ಬೋದು? 3 ಪ್ರಶ್ನೆಗಳನ್ನು ಇಟ್ಕೊಂಡ್ರೆ ನಾವು ಆಂತರಿಕ ನಿಯಂತ್ರಣದ ಬಗ್ಗೆ ಯೋಚನೆ ಮಾಡ್ಬೋದು. ಏನು, ಎಲ್ಲಿ ತಪ್ಪಾಗ್ಬೋದು, ಯಾವುದೋ ಒಂದು ಪ್ರಾಸೆಸ್ ನಲ್ಲಿ ಎಲ್ಲಿ ತಪ್ಪಾಗ್ಬೋದು, ಹೇಗೆ ತಪ್ಪಾಗ್ಬೋದು, ಏನ್ ತಪ್ಪಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಏನು ಅಂತ ನಾವು ನೋಡ್ಕೊಳ್ಬಹುದು. ಹಾಗೆ ತಪ್ಪಾಗದಂತೆ ಮಾಡ್ಕೊಳ್ಳಿಕ್ಕೆ ಏನ್ ಕ್ರಮ ಇಡ್ಬೋದು ಅಂತ ಹೇಳಿದ್ರೆ ಕರೆಕ್ಟಿವ್ ಪ್ರಾಸೆಸ್. ಅದನ್ನ ನಾನು ಮುಂದೆ ಬರ್ತೀನಿ. ದೇರ್ ಆರ್ 3 ಸ್ಟೇಜಸ್. ಆಮೇಲೆ ತಪ್ಪಾಗಿಲ್ಲ ಅಂತ ಪರಿಶೋಧನೆ ಮಾಡೋದು ಹೇಗೆ ಅಥವಾ ತಿಳ್ಕೊಳ್ಳೋದು ಹೇಗೆ, ಪರಿಶೀಲನೆ ಮಾಡೋದು ಹೇಗೆ, ಅದು 3 ಸೇರಿಸಿದಾಗ ನಮಗೆ ಒಂದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಬರ್ತದೆ. ಎಲ್ಲಿ ತಪ್ಪಾಗ್ಬೋದು, ಆ ತಪ್ಪಾಗದಂತೆ ನೋಡ್ಕೊಳ್ಳಲಿಕ್ಕೆ ಏನ್ ಮಾಡಬೇಕು, ಅಕಸ್ಮಾತ್ ತಪ್ಪಾಗಿದೆ ಅಂತ ಹೇಳಿದ್ರೆ ಹೇಗೆ ಪರಿಶೀಲನೆ ಮಾಡಿ ತಪ್ಪಾಗಿದ್ದು ಕಂಡು ಹಿಡಿಯೋದು ಹೇಗೆ, ಅದು 3ರ ಬಗ್ಗೆ ಇರುವಂತದ್ದೇ ಇಂಟರ್ನಲ್ ಕಂಟ್ರೋಲ್. ಈ ಇಂಟರ್ನಲ್ ಕಂಟ್ರೋಲ್ ಅಲ್ಲಿ ಕ್ಯಾಟಗರೀಸ್ ಮಾಡಿದ್ದಾರೆ. ಇಂಟರ್ನಲ್ ಕಂಟ್ರೋಲ್ಸ್ ಅಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ಸ್. ಒಂದು ಪ್ರಿವೆಂಟಿವ್, ನಿವಾರಣಾ ಕ್ರಮಗಳು ಅಂತ. ನಿವಾರಣಾ ಕ್ರಮಗಳು ಪ್ರಿವೆಂಟಿವ್ ಮೆಜರ್ಸ್. ಎರಡನೇದು ಡಿಟೆಕ್ಟಿವ್ ಕಂಟ್ರೋಲ್ಸ್, ಪತ್ತೆದಾರಿ ಕ್ರಮಗಳು ಅಂತೀವಿ ನಾವು. ಮೂರನೇದು ಕರೆಕ್ಟಿವ್ ಕಂಟ್ರೋಲ್ಸ್, ಅದನ್ನ ಪರಿಹರಿಸುವ ಕ್ರಮಗಳು ಅಥವಾ ಸರಿಪಡಿಸುವ ಕ್ರಮಗಳು. ಇದು 3 ಇದ್ರೆ ಮಾತ್ರ ಒಂದು ಎಫೆಕ್ಟಿವ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಬರೀ ನಿವಾರಣಾ ಕ್ರಮಗಳು ಇದ್ರೂ ಸಾಕಾಗೋದಿಲ್ಲ, ಅಥವಾ ಬರೀ ಕರೆಕ್ಟಿವ್ ಇದ್ರೂ ಸಾಕಾಗೋದಿಲ್ಲ, ಅಥವಾ ಬರೀ ಡಿಟೆಕ್ಟಿವ್ ಇದ್ರೂ ಸಾಕಾಗೋದಿಲ್ಲ. 3 ಇರಬೇಕು. ಇದು ತಪ್ಪಿದ್ರೆ ಇದು, ಇದು ತಪ್ಪಿದ್ರೆ ಇದು ಅಂತ 3 ಸ್ಟೇಜಸ್ ನಲ್ಲೂ ನಾವು ನೋಡ್ಲೇಬೇಕಾಗತ್ತೆ. ಹಾಗೆ ನಮಗೆ ಇಂಟರ್ನಲ್ ಕಂಟ್ರೋಲ್ ಬೇಕಾಗತ್ತೆ. ಪ್ರಿವೆಂಟಿವ್ ಕಂಟ್ರೋಲ್ಸ್ ಅಂದ್ರೆ ಏನು? ತಪ್ಪುಗಳಾಗತ್ತೆ, ಅದು ಪ್ರಮಾದಗಳಾಗೋದಕ್ಕಿಂತ ಮೊದಲು ಅದನ್ನ ಕಂಡುಹಿಡಿಬಹುದಾ? ತಪ್ಪುಗಳಿಗಿಂತ ಪ್ರಮಾದಗಳು ಸ್ವಲ್ಪ ಸೀರಿಯಸ್, ಪ್ರಮಾದಗಳಿಗಿಂತ ವಂಚನೆಗಳು ಇನ್ನೂ ಸೀರಿಯಸ್. ಹಾಗಾಗಿ ತಪ್ಪುಗಳು ಆದಾಗಲೇ ನಾವು ಕಂಡುಹಿಡಿಯಲಿಕ್ಕೆ ಮಾಡ್ಬೋದಾ? ತಪ್ಪುಗಳನ್ನ ಪ್ರಮಾದಗಳ ಆಗವರಿಗೆ ಬಿಡಬೇಕಾ, ಅದು ಬಿಡೋದ್ರೊಳಗೆ ನಾವು ಕಂಡುಹಿಡಿಬಹುದಾ? ಪ್ರಮಾದಗಳು ವಂಚನೆ ಆಗೋದಕ್ಕಿಂತ ಮೊದಲು ನಾವು ಕಂಡುಹಿಡಿಬಹುದಾ? ಈ 3 ನಾವು ಆಯಾ ಸಂಭವಿಸೋದು ಮೊದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ತರದಲ್ಲಿ ನಾವು ನೋಡಿದ್ರೆ ದಟ್ ವಿಲ್ ಬಿ ಪ್ರಿವೆಂಟಿವ್ ಕಂಟ್ರೋಲ್. ಇದನ್ನ ಅಡ್ಮಿನಿಸ್ಟ್ರೇಟಿವ್ ರೂಲ್ಸ್ ಅಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಇದು ಫಸ್ಟ್ ಆಸ್ಪೆಕ್ಟ್. ಇದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ಗಳಿದಾವೆ. ಹಾಗೆ ಎರಡನೇದು ಇದಕ್ಕೆ ಎಕ್ಸಾಂಪಲ್ಸ್. ಪ್ರಿವೆಂಟಿವ್ ಕಂಟ್ರೋಲ್ಸ್ಗೆ ಎಕ್ಸಾಂಪಲ್ಸ್ ಏನ್ ತಗೊಳ್ಳೋಣ? ಒಂದು, ಸಪರೇಷನ್ ಆಫ್ ಡ್ಯೂಟೀಸ್. ನೀವು ಎಲ್ಲರಿಗೂ ಒಬ್ಬನಿಗೆ ಎಲ್ಲಾ ಡ್ಯೂಟೀಸ್ನು ಕೊಡೋ ಬದಲು ಬೇರೆ ಬೇರೆ ಡ್ಯೂಟೀಸ್ ಎಲ್ಲ ಸಪರೇಷನ್ ಮಾಡಿದ್ರೆ ದೇರ್ ವಿಲ್ ಬಿ ಸಮ್ ಇಂಟರ್ನಲ್ ಕಂಟ್ರೋಲ್. ಹಾಗೇನೆ ಪ್ರೀ ಅಪ್ರೂವಲ್ ಆಫ್ ಆಕ್ಷನ್ಸ್ ಅಂಡ್ ಟ್ರಾನ್ಸಾಕ್ಷನ್ಸ್, ಅಂದ್ರೆ ಕೆಲವೊಂದು ಆಥರೈಸೇಷನ್ ಮಾಡುವಂತ ಕ್ರಮಗಳನ್ನು ಇಟ್ಕೊಳ್ಬಹುದು. ಹಾಗೆ ಆಕ್ಸೆಸ್ ಕಂಟ್ರೋಲ್ಸ್, ಈಗ ಪಾಸ್ವರ್ಡ್ಸ್, ಅಥೆಂಟಿಫಿಕೇಶನ್ ಈ ತರದೆಲ್ಲ ನಾವು ಇಟ್ಕೊಂಡ್ರೆ ದಟ್ ವಿಲ್ ಬಿ ಅನದರ್ ವೇ ಆಫ್ ಪ್ರಿವೆಂಟಿವ್ ಕಂಟ್ರೋಲ್. ಫಿಸಿಕಲ್ ಕಂಟ್ರೋಲ್ ಓವರ್ ಅಸೆಟ್ಸ್, ಲಾಕ್ಸ್ ಮಾಡ್ಬೋದು ಅಥವಾ ಡ್ಯೂಯಲ್ ಕಂಟ್ರೋಲ್ ಕೊಡ್ಬೋದು, ಈ ತರ ಕೊಡ್ಬೋದು. ಆಮೇಲೆ ಅದೆಲ್ಲದರಿಗಿಂತ ಇಂಪಾರ್ಟೆಂಟು ಎಂಪ್ಲಾಯೀಸ್ ಸ್ಕ್ರೀನಿಂಗ್ ಅಂಡ್ ಮೋಟಿವೇಶನ್ ಅಂಡ್ ಟ್ರೈನಿಂಗ್. ಯಾಕೆಂದ್ರೆ ಹೆಚ್ಚಿನ ಸಹಕಾರ ಸಂಘಗಳಲ್ಲಿ ಏನಾದರೂ ಮೋಸ ವಂಚನೆಗಳಾಗ್ತಾ ಇದೆ ಅಂದ್ರೆ ಎಂಪ್ಲಾಯೀಸ್ ಫಸ್ಟ್ ಇನ್ವಾಲ್ವ್ಮೆಂಟ್ ಇರ್ತದೆ. ಡೈರೆಕ್ಟರ್ಸ್ ಇವರು ಇದ್ರು, ಎಂಪ್ಲಾಯೀಸ್ ಗೊತ್ತಿಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಂಪ್ಲಾಯೀಸ್ ಅನ್ನ ಸ್ಕ್ರೀನಿಂಗ್ ಮಾಡಿಕೊಂಡು ಅವರನ್ನ ಟ್ರೈನಿಂಗ್ ಮಾಡಿ ಮೋಟಿವೇಶನ್ ಮಾಡಿದ್ರೆ ವಿ ಕ್ಯಾನ್ ಕಂಟ್ರೋಲ್. ದಟ್ ಇಸ್ ಅನದರ್ ಮೇಜರ್ ಥಿಂಗ್ ಇಂಟರ್ನಲ್ ಕಂಟ್ರೋಲ್ ಅಲ್ಲಿ, ಅದು ಇಂಪಾರ್ಟೆಂಟ್ ಇರುವಂಥದ್ದು. ಡಿಟೆಕ್ಟಿವ್ ಕಂಟ್ರೋಲ್ಸ್ ಅಂದ್ರೆ ಪ್ರಿವೆಂಟಿವ್ ಕಂಟ್ರೋಲ್ಸ್ ನ ಮೀರಿದ ನಂತರದಲ್ಲಿ ನಾವು ಏನಾದ್ರು ತಪ್ಪುಗಳು ಆದ್ರೆ ಕಂಡುಹಿಡಿಯೋದು ಹೇಗೆ? ಪತ್ತೆದಾರಿಕೆ ಕ್ರಮಗಳು ಅಂತೀವಿ ನಾವು. ಸಂಭವಿಸಿದ ತಪ್ಪುಗಳು, ಪ್ರಮಾದಗಳು, ವಂಚನೆಗಳನ್ನ ಕಂಡುಹಿಡಿಯಲಿಕ್ಕೆ ಈ ಪತ್ತೆದಾರಿ ನಿಯಂತ್ರಣ ಕ್ರಮಗಳು ನೆರವಾಗುತ್ತೆ. ಅಂದ್ರೆ ಅದನ್ನ ಆಗಿರೋ ತಪ್ಪುಗಳನ್ನು ಹುಡುಕ್ಲಿಕ್ಕೆ ನಮಗೆ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಸಿಗುವಂತಹ ಮೆಥಡ್ಗಳು. ಎಷ್ಟು ಶೀಘ್ರದಲ್ಲಿ ಪತ್ತೆ ಹಚ್ಚಬಹುದು ಎಂಬುದರ ಮೇಲೆ ಪತ್ತೆದಾರಿ ನಿಯಂತ್ರಣ. ಇದ್ರ ಪರಿಣಾಮ ಹೇಗೆ? ಎಲ್ಲದೂ ಆಗಿ ಪೂರ್ತಿ ಸೊಸೈಟಿ ಮುಚ್ಚಿದ ಮೇಲೆ ನಾವು ಕಂಡುಹಿಡಿದ್ರೆ ಉಪಯೋಗ ಇಲ್ಲ. ಅದ್ರ ಬದಲು ಎಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ಇಫ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಫಾಲ್ಟ್, ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಮೋಸ ವಂಚನೆ ಆಗಿದೆ ಅಂದ್ರೆ ಅದು
ಅಟ್ ದಿ ಅರ್ಲಿಯೆಸ್ಟ್ ರಿಸಲ್ಟ್ ಕೊಡೋಂಗಾಗತ್ತೆ. ಮೋಸ್ಟ್ ಎಫೆಕ್ಟಿವ್ ಇಂಟರ್ನಲ್ ಕಂಟ್ರೋಲ್ ಮೆಷರ್ಸ್ ಆಗತ್ತೆ ಇದು. ಇವುಗಳನ್ನು ಕೂಡ ಆಡಳಿತಾತ್ಮಕ ನೀತಿಯಲ್ಲೇ ಅನುಸರಿಸ್ಕೊಳ್ಬೇಕು. ಇದು ಸಪರೇಟ್ ಆಗಿ ಅದು ವರ್ಕ್ ಆಗಿಲ್ಲ ಅಂದ್ರೆ ಇದನ್ನು ವರ್ಕ್ ಮಾಡೋಣ ಅಲ್ಲ, ಸೈಮಲ್ಟೇನಿಯಸ್ಲಿ ಮೂರನ್ನು ವರ್ಕ್ ಮಾಡೋ ಹಂಗೆ ಇಟ್ಕೊಂಡಿರ್ಬೇಕು. ಕೆಲವು ಸಾರಿ ನಾವು ಏನ್ ಅನ್ಕೊಳ್ತೀವಿ, ಅದು ವರ್ಕ್ ಆಗಿಲ್ಲ ಅಂದ್ರೆ ಇದನ್ನು ವರ್ಕ್ ಮಾಡ್ಲಿಕ್ಕೆ ಇಂಪ್ಲಿಮೆಂಟ್ ಮಾಡೋಣ. ನೋ, ನಥಿಂಗ್. ಆಲ್ ತ್ರೀ ಶುಡ್ ಬಿ ಇನ್ ಪ್ಲೇಸ್. ಆಲ್ವೇಸ್ ಇಟ್ ಶುಡ್ ಬಿ ವರ್ಕಿಂಗ್. ಎಕ್ಸಾಂಪಲ್ಸ್ ಡಿಟೆಕ್ಟಿವ್ ಕಂಟ್ರೋಲ್ದು ಮಂತ್ಲಿ ರಿಕನ್ಸಿಲಿಯೇಷನ್ ಮಾಡ್ತಾ ಇರ್ಬೋದು ನಾವು, ಆವಾಗ ತಪ್ಪುಗಳು ನಮ್ಗೆ ಗೊತ್ತಾಗ್ತಾ ಇರತ್ತೆ. ಅಥವಾ ರೆಗ್ಯುಲರ್ ರಿವ್ಯೂ ಆಫ್ ರೆವಿನ್ಯೂ ಅಂಡ್ ಪರ್ಫಾರ್ಮೆನ್ಸ್, ಅಂದ್ರೆ ಕಂಪ್ಯಾರಿಸನ್ ಮಾಡ್ತಾ ಇರ್ಬೋದು ತುಲನಾತ್ಮಕವಾಗಿ. ಹೋದ ತಿಂಗಳು ಇಷ್ಟಿತ್ತು, ಈ ತಿಂಗಳು ಇಷ್ಟಿದೆ, ಯಾಕೆ ಕಾರಣ ಆಗಿರ್ಬೋದು, ಏನಾದ್ರು ಒಂದು ವ್ಯತ್ಯಾಸ ಆಗಿದೆಯಾ ನೋಡ್ಲಿಕ್ಕೆ. ಆಮೇಲೆ ರೆಗ್ಯುಲರ್ ಫಿಸಿಕಲ್ ವೆರಿಫಿಕೇಶನ್ ಆಫ್ ಪ್ರೈಮ್ ಅಸೆಟ್ಸ್, ಎಸ್ಪೆಷಲಿ ಕ್ಯಾಶ್, ಗೋಲ್ಡ್, ವಿಚ್ ಆರ್ ಆಕ್ಚುಲಿ ಇದಕ್ಕೆ ಮೋಸ ವಂಚನೆಗೆ ಅವಕಾಶ ಮಾಡಿಕೊಟ್ಟಂತಹ ಆಸ್ತಿಗಳೇ ಅವು. ಹಾಗಾಗಿ ಕ್ಯಾಶ್, ಗೋಲ್ಡ್ ಅಥವಾ ಇನ್ವೆಂಟ್ರಿ ಕೌಂಟ್ ಇವುಗಳಲ್ಲಿ ನಮ್ಮಲ್ಲಿ ಹೆಚ್ಚು ಇದಾಗುವಂಥದ್ದು. ಅದನ್ನ ನಾವು ಸ್ವಲ್ಪ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾ ಇರ್ಬೋದು ಆವಾಗ. ಇನ್ನು ಕರೆಕ್ಟಿವ್ ಲಾಸ್ಟ್, ಪತ್ತೇದಾರಿ ಕ್ರಮಗಳು. ಪತ್ತೇದಾರಿ ನಿಯಂತ್ರಣ ಕ್ರಮಗಳು ಹೇಗೆ ಅಂದ್ರೆ, ನಾವು ಪತ್ತೆ ಮಾಡಿದೀವಿ, ಕರೆಕ್ಟಿವ್ ಮೆಜರ್ಸ್ ಹೇಗೆ ಅಂದ್ರೆ, ನಾವು ಪತ್ತೆ ಮಾಡಿದೀವಿ, ಅದು ಮುಂದೆ ಆ ರೀತಿ ಆಗದಿದ್ದಂಗೆ ಏನು ಎಚ್ಚರಿಕೆ ವಹಿಸಬಹುದು, ಈಗ ಆಗಿರೋದನ್ನ ಹೇಗೆ ಸರಿಪಡಿಸಬಹುದು, ಈಗಾಗಲೇ ಆಲ್ರೆಡಿ ಆಗಿದೆ ಅದನ್ನ ಹೇಗೆ ಸರಿಪಡಿಸಬಹುದು ಅನ್ನೋ ಕ್ರಮಗಳು, ಮತ್ತೆ ಮುಂದೆ ಈ ರೀತಿ ಆಗದೆ ಇರುವಂತಹ ಕ್ರಮಗಳು ಯಾವ್ದ್ಯಾವ್ದು ಅಂತ ಸೂಚನೆ ಮಾಡುತ್ತೆ, ಅವುಗಳನ್ನ ಕರೆಕ್ಟಿವ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಅದನ್ನ ಪತ್ತೆ ಹಚ್ಚಿದ ತಪ್ಪುಗಳನ್ನು ಸರಿಪಡಿಸಲು ಇರುವ ವಿಧಾನಗಳು, ಎಚ್ಚರಿಕೆ, ಒಂದು ಕಾಷನ್ ಕೊಡ್ಬೋದು, ಶಿಸ್ತು ಕ್ರಮಗಳು, ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಬಹುದು, ದಂಡನೆಗಳು, ಪೆನಾಲ್ಟಿ ಹಾಕ್ಬೋದು ಅಥವಾ ಪ್ರಾಸಿಕ್ಯೂಷನ್ ಮಾಡ್ಬೋದು. ಈ ರೀತಿ ಕ್ರಮಗಳನ್ನ ಅವ್ರ ಮೇಲೆ ಹಂತ ಹಂತವಾಗಿ ನಾವು ಜಾರಿಗೊಳಿಸಬಹುದು. ಅದಕ್ಕೆ ಇದು ಹಿಂದೆ ಆಗಿರೋ ತಪ್ಪುಗಳನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಹಾಗೆ ಮುಂದೆ ಈ ರೀತಿ ತಪ್ಪುಗಳು ಆಗದೆ ಇರಲಿಕ್ಕೆ ಕೆಲವು ಮೆಜರ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು ಈ ಕರೆಕ್ಟಿವ್ ಕಂಟ್ರೋಲ್ಸ್ ನಲ್ಲಿ. ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಕರೆಕ್ಟಿವ್ ಕಂಟ್ರೋಲ್ಸ್: ಫ್ರೀಕ್ವೆಂಟ್ ಫಿಸಿಕಲ್ ಆಡಿಟ್ಸ್, ಅಂದ್ರೆ ಪದೇ ಅದನ್ನು ಫಿಸಿಕಲ್ ಆಗಿ ಆಡಿಟ್ ಮಾಡುವಂಥದ್ದು, ಫ್ರೀಕ್ವೆಂಟ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಂಗೆ ಆ ರೀತಿ ಮಾಡುವಂಥದ್ದು. ಮತ್ತೆ ಫಿಸಿಕಲಿ ಟ್ರ್ಯಾಕಿಂಗ್ ದಿ ಅಸೆಟ್ಸ್ ಟು ರಿವೀಲ್ ದಿ ಹಿಡನ್ ಡಿಸ್ಕ್ರಿಪೆನ್ಸೀಸ್, ಅಂದ್ರೆ ಯಾವುದೇ ಒಂದು ಅಸೆಟ್ಗಳನ್ನ, ಈಗ ಚೇರ್ಸ್ಗಳು 540 ಚೇರ್ಸ್ಗಳು ಇದೆ ಅಂತ ಹೇಳಿದ್ರೆ 540 ಕೌಂಟ್ ಮಾಡೋದು. ಬುಕ್ಸ್ ಅಲ್ಲಿ 540 ಇರುತ್ತೆ, ಅಲ್ಲಿ ಮಾತ್ರ 450 ಇರುತ್ತೆ. ಇನ್ನು 90 ಚೇರ್ಗಳು ಅಧ್ಯಕ್ಷರ ಮನೆಗೋ ಅಥವಾ ಸೆಕ್ರೆಟರಿ ಮನೆಗೋ ಹೋಗಿರುತ್ತೆ. ಆವಾಗ ಕೌಂಟ್ ಮಾಡಿದರೆ ಎಲ್ಲೋಯ್ತು, ಅದು ಡಿಸ್ಕ್ರಿಪೆನ್ಸಿ ಇದೆ, ಒಂದೋ ಅದು ಇದಾಗಿರ್ಬೇಕು, ಹಾಳಾಗಿರ್ಬೇಕು, ಹಾಗಾದ್ರೆ ಅಕೌಂಟ್ ಮಾಡಿ, ಇಲ್ಲ ಅಂದ್ರೆ ತಂದಿಡಿ. ಅದಕ್ಕೆ ನಾವು ಇದು ಕೊಡ್ಬೋದು. ಎನೇಬ್ಲಿಂಗ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟೀಮ್ ಟು ಅಡ್ರೆಸ್ ಆನ್ ಗೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಟು ಕರೆಕ್ಟ್ ಪ್ರಾಸೆಸ್, ಅಂದ್ರೆ ಒಂದು ಇಂಟರ್ನಲ್ಲಿ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟೀಮ್ ಅನ್ನ ಮಾಡ್ಕೊಂಡ್ರೆ ದೇ ಕ್ಯಾನ್ ಗೋ ಆನ್ ಸಜೆಸ್ಟಿಂಗ್ ದಿ ಕರೆಕ್ಟಿವ್ ಮೆಜರ್ಸ್ ಆನ್ ಅಂಡ್ ಆನ್. ಪ್ರತಿ ಸಾರಿನೂ ಅವರು ಆಯಾ ಕಾಲದಲ್ಲಿ ಇದು ಮಾಡ್ಬೋದು. ಒಂದಿಷ್ಟು ಮೆಜರ್ಸ್ ಅನ್ನ ನಾವು ಆ ರೀತಿ ಅಳವಡಿಸ್ಕೊಳ್ಬಹುದು. ಆಂತರಿಕ ನಿಯಂತ್ರಣ ಅಳವಡಿಸ್ಲಿಕ್ಕೆ ಏನು ಇದೆ ಕ್ರಮ ಇದೆ? ಮೊದಲು ಯಾವ್ಯಾವ್ದು ಆಂತರಿಕ, ಯಾವ್ಯಾವ ಆರ್ಗನೈಸೇಷನ್ಸ್ಗೆ ಯಾವ್ಯಾವ ತರ ಆಂತರಿಕ ನಿಯಂತ್ರಣ ಕ್ರಮಗಳು ಬೇಕು, ಟೇಕಿಂಗ್ ಆಲ್ ದಿ ತ್ರೀ, ಪ್ರಿವೆಂಟಿವ್ ಇರ್ಬೋದು, ಕರೆಕ್ಟಿವ್ ಇರ್ಬೋದು, ಡಿಟೆಕ್ಟಿವ್ ಇರ್ಬೋದು, ಮೂರನ್ನು ಪರಿಗಣಿಸಿ ಅದಕ್ಕೆ ನಿಯಮವನ್ನು ರೂಪಿಸಬೇಕು. ಆಮೇಲೆ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ನಿರ್ಧರಿಸಬೇಕು. ಆಮೇಲೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ತರಬೇತಿ ನೀಡಬೇಕು. ಆಮೇಲೆ ಅದನ್ನ ಅಳವಡಿಸ್ಕೊಳ್ಬೇಕು, ಆಚರಣೆ ತರಬೇಕು. ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಅನ್ನ ಜನರಲ್ ಬಾಡಿ ಗಮನಕ್ಕೆ ತಂದು ಅಪ್ರೂವಲ್ ತಗೊಳ್ಬೇಕಾದಂತ ಅಗತ್ಯ ಇಲ್ಲ. ರೂಲ್ಸ್ಗಳು ಅಥವಾ ಬೇರೆ ಯಾವ್ದಾದ್ರು ಆದ್ರೆ ಜನರಲ್ ಬಾಡಿ ಗಮನಕ್ಕೆ ತಂದು ಅಳವಡಿಸ್ಕೊಳ್ಬೇಕು. ಇಂಟರ್ನಲ್ ಕಂಟ್ರೋಲ್ ಮೆಜರ್ಸ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್, ಅಕೌಂಟಿಂಗ್ ಯಾವ ರೀತಿ ಇರಬೇಕು ಅನ್ನೋದನ್ನ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಡಿಸೈಡ್. ಇಟ್ ಈಸ್ ನಾಟ್ ಜನರಲ್ ಬಾಡಿಗೆ ಏನು ಇದಿಲ್ಲ, ಅಗತ್ಯ ಇಲ್ಲ. ಹಾಗೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಆಡಳಿತ ಮಂಡಳಿ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಬಾಡಿ. ಹಾಗಾಗಿ ಜನರಲ್ ಬಾಡಿ ಪರ್ಮಿಷನ್ ಬೇಕಾಗೋದಿಲ್ಲ. ಓಕೆ, ಆಗಾಗ್ಗೆ ಪುನಃ ಪರಿಶೀಲನೆ ಮಾಡಿ ಆಚರಣೆಯಲ್ಲಿ ಇದೆಯಾ, ನಾವು ಸುಮ್ಮನೆ ಬುಕ್ಕಲ್ಲಿ ಬರೆದಿಟ್ಟಿದೀವ ಅಥವಾ ಈಸ್ ಇಟ್ ಬೀಯಿಂಗ್ ಪ್ರಾಕ್ಟೀಸ್ ಅನ್ನೋದನ್ನ ನೋಡ್ಕೊಳ್ಬೇಕು. ಹಾಗಾಗಿ ಅದನ್ನ ಇದು ನೋಡಿ, ಅಕಸ್ಮಾತ್ ಪ್ರಾಕ್ಟಿಕಲ್ ಆಗಿ ಏನಾದ್ರು ಪ್ರಾಬ್ಲಮ್ ಬಂತು, ಅದನ್ನ ಅಳವಡಿಸ್ಕೊಳ್ಳುವಾಗ ನಿಮ್ಗೆ ಏನಾದ್ರು ತೊಂದರೆ ಬಂತು ಅಂದ್ರೆ ಅದನ್ನ ಸರಿಪಡಿಸಿ, ತಿದ್ದುಪಡಿ ಮಾಡ್ಕೊಳ್ಳಿ, ಮತ್ತೆ ಸರಿಪಡಿಸಿ ಇದು ಮಾಡ್ತಾ ಬನ್ನಿ. ಕಾರ್ಯವಿಧಾನಗಳು ಹೇಗೆ? ಮೊದಲನೇದು ಈಗಾಗಲೇ ಹೇಳ್ದಂಗೆ ಮೋಡಸ್ ಆಪರೆಂಡಿ, ಅಂದ್ರೆ ಸಪರೇಷನ್ ಆಫ್ ಡ್ಯೂಟೀಸ್ ಅಂಡ್ ಜಾಬ್ ರೊಟೇಷನ್ ಆಗ್ತಾ ಇದ್ರೆ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇರುತ್ತೆ. ಫಿಸಿಕಲ್ ಅಂಡ್ ವರ್ಚುವಲ್ ಆಕ್ಸೆಸ್ ಕಂಟ್ರೋಲ್ಸ್, ಆಗ್ಲೇ ಹೇಳ್ದಂಗೆ
ಫಿಸಿಕಲ್ ಆಗಿ ಎಂಟ್ರಿ ಲೆವೆಲ್ ಅಲ್ಲಿ ಇದು ಮಾಡ್ಬೋದು, ವರ್ಚುವಲ್ ಆಗಿ ಲಾಗಿನ್ ID ಪಾಸ್ವರ್ಡ್ಗಳನ್ನು ಕೊಡ್ಬೋದು, ಆ ತರ ಕಂಟ್ರೋಲ್ ಮಾಡ್ಬೋದು. ಪೀರಿಯಾಡಿಕಲ್ ಫಿಸಿಕಲ್ ವೆರಿಫಿಕೇಶನ್ ಅಂದ್ರೆ ಅಸೆಟ್ಸ್ ಅನ್ನ ವೆರಿಫಿಕೇಶನ್ ಮಾಡಲಿಕ್ಕೆ ನಿರ್ದೇಶಕರಿಗೆ ಅಥವಾ ಪದಾಧಿಕಾರಿಗಳಿಗೆ ಯಾರಿಗಾರು ಅಧಿಕಾರ ಕೊಡ್ಬೋದು. ಸ್ಟ್ಯಾಂಡರ್ಡೈಸೇಷನ್ ಆಫ್ ಡಾಕ್ಯುಮೆಂಟೇಶನ್ ಇದೆ, ಅದು ಸ್ಟ್ಯಾಂಡರ್ಡೈಸ್ ಮಾಡಿ, ಆವಾಗ ಲೂಪೋಲ್ಸ್ಗಳು ಕಡಿಮೆ ಆಗುತ್ತೆ. ಅವರು ಪ್ರತಿಯೊಂದಕ್ಕೂ ಬೇರೆ ಬೇರೆ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಟು ಫೈಂಡ್ ಫಾಲ್ಟ್ ವಿತ್ ದಿ ಡಾಕ್ಯುಮೆಂಟೇಶನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಹಾಗಾಗಿ ಅದನ್ನ ಮಾಡ್ಬೋದು. ಆಮೇಲೆ ರೆಗ್ಯುಲರ್ ಟ್ರಯಲ್ ಬ್ಯಾಲೆನ್ಸಸ್ ವೀಕ್ಲಿ ಆರ್ ಮಂತ್ಲಿ, ದೋ ನಾಟ್ ಫಾರ್ ದಿ ಆಡಿಟ್ ಪರ್ಪಸ್ಗೆ ಅಲ್ಲದೆ ಹೋದ್ರು, ಆಡಿಟ್ ಪರ್ಪಸ್ಗೆ ಇಯರ್ಲಿ ಇದ್ರೆ ಸಾಕಾಗತ್ತೆ. ಆದರೆ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಆಗಿ ವೀಕ್ಲಿ ಟ್ರಯಲ್ ಬ್ಯಾಲೆನ್ಸ್ ಜನರೇಟ್ ಮಾಡಿ, ವೀಕ್ಲಿ ರೆಸಿಟ್ಸ್ ಅಂಡ್ ಪೇಮೆಂಟ್ ಜನರೇಟ್ ಮಾಡಿ, ಆವಾಗ ಟ್ಯಾಲಿ ಆಗಿಲ್ವಾ, ಏನಾದ್ರು ವ್ಯತ್ಯಾಸ ಇದೆಯಾ ಗೊತ್ತಾಗುತ್ತೆ. ವೇರಿಯೇಷನ್ ಇದ್ರೆ ಕಂಪೇರ್ ಮಾಡ್ಬೋದು. ಹಾಗೆ ಪೀರಿಯಾಡಿಕಲ್ ರಿಕನ್ಸಿಲಿಯೇಷನ್ ಆಫ್ ಶೆಡ್ಯೂಲ್ಸ್ ಅಲ್ಲಿ ಡಿಫರೆನ್ಸ್ ಬರುವಂತದ್ದು, ಎಲ್ಲಾದ್ರೂ ವ್ಯತ್ಯಾಸಗಳಾದ್ರೆ ಅದು ಒಂದು ಮೇಜರ್ ಇದು. ಅದಕ್ಕೆ ಪೀರಿಯಾಡಿಕಲ್ ರಿಕನ್ಸಿಲಿಯೇಷನ್ ಮಾಡ್ತಾ ಇದ್ರೆ ಅದು ಒಂದು. ಆಮೇಲೆ ಅಪ್ರೂವಲ್ ಮೆಕ್ಯಾನಿಸಮ್ ಹೈರಾರ್ಕಿ, 5,000 ಕ್ಲರ್ಕ್ ಮಾಡ್ಬೋದು, 10,000 ಎಕ್ಸ್ಪೆಂಡಿಚರ್ನ CO ಪರ್ಮಿಟ್ ಮಾಡ್ಬೋದು, 50,000 ಇಂತಿಂತವ್ರು ಅಧ್ಯಕ್ಷರು ತಾವೇ ಮಾಡ್ಬೋದು, 50,000ಗಿಂತ ಜಾಸ್ತಿ ಬೇಕಾದ್ರೆ ಬೋರ್ಡ್ ಅಪ್ರೂವಲ್ ತಗೊಳ್ಬೇಕು. ಹೈರಾರ್ಕಿ ಆಫ್ ಅಪ್ರೂವಲ್ಸ್ ಫಾರ್ ಎನಿಥಿಂಗ್. ಲೋನ್ಗಳು ಅಷ್ಟೇ, ಲೋನ್ ಸ್ಯಾಂಕ್ಷನ್ ಇರ್ಬೋದು, ಡೆಪಾಸಿಟ್ ತಗೊಳ್ಳೋದು ಇರ್ಬೋದು, ಯಾವ್ಯಾವ ಲೆವೆಲ್ ಅಲ್ಲಿ ಸ್ಯಾಂಕ್ಷನ್ಸ್ ಯಾವ ರೀತಿ ಇಡ್ಬೋದು ಅಂತ ಹೇಳಿ ಹೈರಾರ್ಕಿ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ದಟ್ ವಿಲ್ ಬಿ ಅನದರ್ ಮೇಜರ್ ಆಫ್ ಇಂಟರ್ನಲ್ ಕಂಟ್ರೋಲ್. ಅಂಡ್ ಲಾಸ್ಟ್, all organizations should have this whistle blowing and STR process mechanism. ಎಲ್ಲಿ ಸಣ್ಣ ಒಂದು ಘಟನೆ ಆಯ್ತು ಅಂತ ಹೇಳಿದ ತಕ್ಷಣ ನಮಗೆ ಒಬ್ಬ ವಿಸಲ್ ಬ್ಲೋಯರ್ ಇರಬೇಕು. ವಾಟ್ ಎವರ್ ಮೇ ಬಿ ಹೀಸ್, ಅವ್ರ ಅಧ್ಯಕ್ಷರು ಪದಾಧಿಕಾರಿಗಳೇ ನೋಡ್ಬೇಕು ಅಂತಲ್ಲ, ಈವನ್ ಪ್ಯೂನ್ ಕ್ಯಾನ್ ಬ್ಲೋ ದಿ ವಿಷಲ್. ಹಾಗೆ ಆ ರೀತಿ ವಿಷಲ್ ಬ್ಲೋಯಿಂಗ್ ಪಾಲಿಸಿ ಇಟ್ಕೊಳ್ಬಹುದು. ಮತ್ತೆ STR ಪ್ರಾಸೆಸ್, ಇಟ್ ಈಸ್ ವೆರಿ ಫೆಮಿಲಿಯರ್ ವಿತ್ ಬಿಗ್ ಕಂಪನೀಸ್. STR ಪ್ರಾಸೆಸ್, ಸಸ್ಪಿಷನ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್, ಶಂಕಾಸ್ಪದ ಚಟುವಟಿಕೆಗಳ ವರದಿ ಅಂತ. ಅಂದ್ರೆ ಯಾರೋ ಒಬ್ಬ ಅವನು ಶಂಕಾಸ್ಪದವಾಗಿ, ಸಪೋಸ್ ಒಬ್ಬ CEO ಏನು ಇಲ್ಲದೆ ಸೇರ್ಕೊಂಡಿರ್ತಾನೆ, ಅವನು 15,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿರ್ತಾನೆ, 1 ವರ್ಷದಲ್ಲಿ ಕಾರ್ ತಗೊಳ್ತಾನೆ, ಮತ್ತೊಂದು ವರ್ಷದಲ್ಲಿ ಸೈಟ್ ತಗೊಳ್ತಾನೆ, ಮನೆ ಕಟ್ತಾನೆ, ಹೆಂಡತಿ ಮನೆ ಆಸ್ತಿ ಏನಿಲ್ಲ, ಮನೇಲೂ ಆಸ್ತಿ ಇಲ್ಲ, ಅಥವಾ ಬರ್ತ್ಡೇಯನ್ನ ಒಂದು ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ ಸೆಲೆಬ್ರೇಟ್ ಮಾಡ್ತಾನೆ, ಆವಾಗ ಒಂದಿಷ್ಟು ವಿ ಕ್ಯಾನ್ ಡೌಟ್ ಹಿಮ್. ಯಾಕೆಂದ್ರೆ ಎಲ್ಲಿಂದ ಬಂತು ಈ ದುಡ್ಡುಗಳು, ಈ ಇಷ್ಟೊಂದು ಹಣ ಖರ್ಚು ಮಾಡ್ಲಿಕ್ಕೆ ಅವನಿಗೆ ಎಲ್ಲಿಂದ ಅವಕಾಶ ಸಿಕ್ತು ಆ ರೀತಿ ವರದಿಯನ್ನು ಕೊಡ್ಲಿಕ್ಕೆ. ಅಥವಾ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ಎಲ್ಲೋ ಒಬ್ಬ ಯಾರೋ ಒಬ್ರು ಕೊಲೀಗೋ ಅಥವಾ ಇನ್ಯಾರೋ ಒಬ್ರು ನಮಗೆ ಇಂಟಿಮೇಟ್ ಮಾಡ್ತಾರೆ, ಆವಾಗ ಅವನ ಮೇಲೆ ಅಥವಾ ಅವರ ಮೇಲೆ ಕಣ್ಣಿಡ್ಲಿಕ್ಕೆ ಸಾಧ್ಯ ಇದೆ. ಸೊ STR ಪ್ರಾಸೆಸ್ ಇಟ್ ಈಸ್ ವೆರಿ ಫೆಮಿಲಿಯರ್ ಇನ್ ಕಂಪನೀಸ್, ಬಿಗ್ ಕಂಪನೀಸ್ ಎಲ್ಲ ಆ ರೀತಿ STR ಪ್ರಾಸೆಸ್ ಇದೆ. ಅದನ್ನೇ ಕೂಡ ನಾವು ನಮ್ಮ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ನಾನು ಮುಂದೋಗ್ತೀನಿ ಅಥವಾ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಐ ಆಮ್ ಎಂಡಿಂಗ್ ಇಟ್ ವಿತ್ ಇನ್ 5 minutes. ನಮ್ಮಲ್ಲಿ ಸುವಿಧಾ ಸೂಪರ್ ಮಾರ್ಕೆಟ್ ಅಂತೇಳಿ ನಾವೊಂದು ಸೂಪರ್ ಮಾರ್ಕೆಟ್ ಮಾಡಿದ್ವಿ. ಅಲ್ಲಿ ಈ ತರ ಪ್ರಾಸೆಸ್ಗಳೆಲ್ಲ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇಟ್ಟಿದ್ವಿ. ಅಲ್ಲಿ ಪ್ಯಾಕಿಂಗ್ ಸೆಕ್ಷನ್ ನಲ್ಲಿ, ಕ್ಲೀನಿಂಗ್ ಸೆಕ್ಷನ್ ನಲ್ಲಿ ಒಂದು ಹೆಣ್ಣು ಮಗಳು ಕೆಲಸ ಮಾಡ್ತಾ ಇರೋಳು. ಅಲ್ಲಿ ಕ್ಲೀನಿಂಗ್ ಆಗಿರುವಂತಹ ಮೆಟೀರಿಯಲ್ಸ್, ವೇಸ್ಟ್ ಮೆಟೀರಿಯಲ್ಸ್ ಇರುತ್ತಲ್ಲ, ಯಾವ್ದಾವ್ದೋ ಒಂದಿಷ್ಟು ಬರದೇ ಇರುವಂತಹ ಧಾನ್ಯಗಳು ಅವೆಲ್ಲ ಮನೆಗೆ ತಗೊಂಡೋಗ್ತೀನಿ ಸರ್ ಅಂತೇಳಿ ತಗೊಂಡೋಗ್ತಿದ್ರು. ನಾವು ಅದನ್ನ ಪರ್ಮಿಟ್ ಮಾಡಿದ್ವಿ. ಆ ದಿನೇ ತಗೊಂಡೋಗಂತ ಬ್ಯಾಗ್ ದೊಡ್ಡದಾಗ್ತಾ ಬಂತು ಅಂತ ಹೇಳಿದ ತಕ್ಷಣ ಒಬ್ರು ನಮಗೆ ಒಂದ್ ದಿವಸ ನನಗೆ ಹೇಳಿದ್ರು, ಸರ್ ಅವ್ರ ಬ್ಯಾಗ್ ಒಂದ್ಸರಿ ಚೆಕ್ ಮಾಡಿ ನೀವು. ಏನಿಲ್ಲ ನೀವು ಚೆಕ್ ಮಾಡಿ. ನಾನು ಎಂಟ್ರೆನ್ಸ್ ಅಲ್ಲಿ ಇದ್ದವು ಅವತ್ತು, ಅವರು ಹೊರಗೆ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಇದ್ದು, ಏನು ಮೇಡಮ್ ಅವ್ರ ಹೆಸರು ಹೇಳೋದು ಬೇಡ, ಏನು ಬ್ಯಾಗ್ ತಗೊಂಡು, ಇಲ್ಲ ಸರ್ ಅದು ವೇಸ್ಟ್ ಮೆಟೀರಿಯಲ್ಸ್. ಹೌದಾ, ಏನಿಂದು ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ ನೋಡಂತ ತೆಗಿಯಂತ. ಗೋಡಂಬಿದು 1 ಪ್ಯಾಕೆಟು, ಲವಂಗದ 1 ಪ್ಯಾಕೆಟು, ಅವೆಲ್ಲ ಇದ್ರೊಳಗೆ ಇದೆ. ಮೇಲ್ಗಡೆಯಿಂದ ವೇಸ್ಟ್ ಮೆಟೀರಿಯಲ್ಸ್, ಕೆಳಗಡೆ ಒಂದಿಷ್ಟು ಒಳ್ಳೊಳ್ಳೆ ಮೆಟೀರಿಯಲ್ಸ್ ಇದೆ. ಇದೆಲ್ಲ ವೇಸ್ಟ್ ಅಂತ ಹೇಳಿ ಹೇಗೆ ಹೇಳಿದ್ರಿ, ಯಾಕೆ ಇದು ಅಂತ ಹೇಳಿ ನಾವು ಕೇಳೋ ಅಷ್ಟೊತ್ತಿಗೆ ಗೊತ್ತಾಯ್ತು ಅವಳು ಸುಮಾರು ದಿನದಿಂದ ಆ ರೀತಿ ಮಾಡ್ತಾ ಇದ್ದಾರೆ ಅಂತ. ಅದು ಎಲ್ಲರೆದುರಿಗೆ ಎನ್ಕ್ವೈರಿ ಮಾಡಿ ಅವರನ್ನ ಶಿಕ್ಷೆಗೆ ಒಳಪಡಿಸಿದ್ರಿಂದ ನಮ್ಮಲ್ಲಿ ಪೆನಾಲ್ಟಿ ಹೇಗಿದೆ ಅಂದ್ರೆ, ಎಟ್ ದಿ ಟೈಮ್ ಆಫ್ ಇದು ಅಪಾಯಿಂಟ್ಮೆಂಟ್ ನಾವು ಹೇಳಿರ್ತೀವಿ, ನಿಮ್ಮಿಂದ ಏನೇ ಒಂದು ಬಾಟ್ಲಿಯನ್ನ ಕದ್ದಿದ್ದೀರಿ ಅಂತ ಗೊತ್ತಾಗಿ ಪ್ರೂವ್ ಆದ್ರೆ 50 ಪಟ್ಟು ನಾವು ಪೆನಾಲ್ಟಿ ಹಾಕ್ತೀವಿ. 50 ಪಟ್ಟು. ಇದರ ವ್ಯಾಲ್ಯೂ ಎಷ್ಟಿದೆ, 10 ರೂಪಾಯಿ ಇದೆ, ಹಾಗಾದ್ರೆ ನೀವು 500 ರೂಪಾಯಿ ಕೊಡ್ಬೇಕಾಗತ್ತೆ ಇದಕ್ಕೆ ಪೆನಾಲ್ಟಿ ಆಗಿ ಅಂತ. ಆ ರೀತಿ ಪೆನಾಲ್ಟಿ ಹಾಕಿದ ನಂತರ ಅದು ಕಡಿಮೆ ಆಗಿದೆ. ಈಗ ಆ STR ಪ್ರಾಸೆಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ತರ ಪ್ರಮಾದಗಳು ಕಡಿಮೆ ಆಗ್ತಾ ಇದೆ. ಸೊ STR ಪ್ರಾಸೆಸ್ ಹೌ ಇಟ್ ವರ್ಕ್ಸ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಸೊ ಇದರ ಪ್ರಯೋಜನಗಳೇನು, ಆಂತರಿಕ ಇದ್ರದ್ದು
ಎಲ್ಲ ಆಗುಹೋಗುಗಳು ವ್ಯವಸ್ಥಿತವಾಗಿ ನಡೆಯುತ್ತೆ. ಅಂದ್ರೆ ಒನ್ಸ್ ಇಂಟರ್ನಲ್ ಕಂಟ್ರೋಲ್ಸ್ ಆರ್ ಪ್ಲೇಸ್ಡ್ ಇನ್ ಪ್ರಾಪರ್ಲಿ ಅಂಡ್ ಇಟ್ ಈಸ್ ವರ್ಕಿಂಗ್ ಪ್ರಾಪರ್ಲಿ, ದೆನ್ there will be an assurance ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋದು. ಆರ್ಥಿಕ ವ್ಯವಹಾರದ ಪದ್ಧತಿಯಲ್ಲಿ ಲೋಪದೋಷಗಳನ್ನು ಗುರುತಿಸಲಿಕ್ಕೆ, ಎಸ್ಪೆಷಲಿ ಡಿವಿಯೇಷನ್ ಏನೇ ಆದ್ರೂ ತಕ್ಷಣ ಗೊತ್ತಾಗತ್ತೆ ಈ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ವರ್ಕ್ ಇದ್ರೆ. ಆಮೇಲೆ ಈ ಏನ್ ಪಾಲನೆ ಕಾಯ್ದೆ ಪ್ರಕಾರ ಏನೇನಾಗಬೇಕಾಗಿತ್ತು ಅದನ್ನ ನಿರಂತರವಾಗಿ ರೆಗ್ಯುಲರ್ ಆಗಿ ನಾವೀಗ ಹೋಗುವಂಥದ್ದು ಒನ್ಸ್ ಇನ್ ಇಯರ್ ಲೆಕ್ಕ ಪರಿಶೋಧನೆ ಯಾವಾಗಲೇ ಅಲ್ಲ, ಥ್ರೂಟ್ ದಿ ಇಯರ್ ಪಾಲನೆ ಆಗ್ತಾ ಇದೆಯಾ, ನಮ್ಮಲ್ಲಿ ಕಂಪ್ಲೇಂಟ್ಸ್ ಸರಿ ಇದೆಯಾ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಹಾಗೆ ಇತರೆ ಕಾನೂನುಗಳ ಪಾಲನೆ ಬೇರೆ ಬೇರೆ ಆಕ್ಟ್ಗಳು ಕೂಡ ಅಪ್ಲೈ ಆಗತ್ತೆ. ಆ ಇದಕ್ಕೆ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಅವಕಾಶ ಸಿಗತ್ತೆ. ವ್ಯತಿರಿಕ್ತ ಪರಿಣಾಮ ಇದ್ರೆ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಕೂಡ ಅನುಕೂಲ ಆಗತ್ತೆ. ಮತ್ತೆ ಇದ್ರದ್ದು ತುಂಬಾ ಪ್ರಯೋಜನ, ಆಂತರಿಕ ನಿಯಂತ್ರಣದ ಪ್ರಯೋಜನ ಏನು ಅಂದ್ರೆ ಎಸ್ಪೆಷಲಿ ಫ್ರಾಡ್ ಅಂಡ್ ಮಿಸ್ಅಪ್ರಾಪರೇಷನ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಆಮೇಲೆ ಸಿಬ್ಬಂದಿಗಳಲ್ಲಿ ಕಾರ್ಯಕ್ಷಮತೆ ಜಾಸ್ತಿ ಆಗತ್ತೆ, ಅವ್ರ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ, ಆಡಳಿತ ಮಂಡಳಿಯಲ್ಲಿ ಸೂಕ್ತ ನಿರ್ಣಯ ತಗೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಪೂರ್ಣ ಪ್ರಕ್ರಿಯೆ ಮೇಲಿಂದ ಮೇಲೆಗೆ ಪರಿವೀಕ್ಷಣೆಗೆ ಅಂದ್ರೆ ಪದೇ ಪದೇ ನಾವು ಅದನ್ನ ರಿವೈಸ್ ಮಾಡ್ತಾ ಇರೋದ್ರಿಂದ ಸಿಬ್ಬಂದಿಗಳು ಸದಾ ಎಚ್ಚರದಿಂದ ಇರ್ಲಿಕ್ಕೆ ಅವಕಾಶ ಇರ್ತದೆ, ಅವರು ಎಲ್ಲೂ ಯಾಮಾರೋದಿಲ್ಲ. ಹಾಗೆ ಮತ್ತೆ ಸಂಸ್ಥೆಯ ಮಾಲೀಕರಿಗೆ ಒಂದು ಭರವಸೆ ಸಿಗತ್ತೆ, ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಎಲ್ಲದೂ ಚೆನ್ನಾಗಿ ನಡೀತಾ ಇದೆ ಅಂತ. ಇದಿಷ್ಟು ಪ್ರಮುಖ ಇದು. ಆಂತರಿಕ ನಿಯಂತ್ರಣ ಎಲ್ಲೆಲ್ಲಿ ಜಾರಿಗೆ ತರಬಹುದು, ಸಹಕಾರ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜಾರಿಗೆ ತರಬಹುದು. ಮೊದಲನೇದು ಬೇಕೇ ಬೇಕಾಗಿರುವಂತದ್ದು ಕ್ಯಾಶ್ ಅಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಅದ್ರ ಬಗ್ಗೆ ತುಂಬಾ ಬೇಕೇ ಬೇಕಾಗಿರುವಂಥದ್ದು. ಇನ್ನು ಲೋನ್ ಸ್ಯಾಂಕ್ಷನಿಂಗ್ ಇರ್ಬೋದು ಅಥವಾ ರಿಲೀಸ್ ಇರ್ಬೋದು ಅಥವಾ ಅದರ ನಿರ್ವಹಣೆ ಬಗ್ಗೆನೂ ಅದರ ವಸೂಲಾತಿ ಕ್ರಮಗಳಲ್ಲಿ ಕೂಡ ನಾವು ಆಂತರಿಕ ನಿಯಂತ್ರಣ ವ್ಯವಸ್ಥೆ ತರಬಹುದು. ಠೇವಣಿಗಳ ಬಗ್ಗೆ ಕೂಡ ಆಂತರಿಕ ನಿಯಂತ್ರಣ. ಆಮೇಲೆ ಸಿಬ್ಬಂದಿ ನೇಮಕಾತಿಯಲ್ಲಿ ಆಂತರಿಕ ನಿಯಂತ್ರಣ, ಅಲ್ಲಿ ಫೈನಾನ್ಷಿಯಲ್ ಯೋಚನೆಯಿಂದ ಮಾಡಬೇಡಿ. ಆಂತರಿಕ ನಿಯಂತ್ರಣ ಅಂತ ಹೇಳಿದ್ರೆ ಇವನ್ ಪ್ರಿವೆಂಟಿವ್ ಕಂಟ್ರೋಲ್ಸ್ ಬೇಕು ಅಂದ್ರೆ ಸಿಬ್ಬಂದಿಗಳ ನೇಮಕಾತಿ ಚೆನ್ನಾಗಿರ್ಬೇಕು, ಸ್ಕ್ರೀನಿಂಗ್ ಚೆನ್ನಾಗಿರ್ಬೇಕು, ಪ್ರಾಮಾಣಿಕವಾಗಿರುವಂತಹ ಒಬ್ಬ ಅಭ್ಯರ್ಥಿಯನ್ನು ನಾವು ನೇಮಕ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಸಿಬ್ಬಂದಿ ನೇಮಕಾತಿ ಅದ್ರ ಬಗ್ಗೆನೂ ನಮಗೆ ನೋಡ್ಬೇಕಾಗತ್ತೆ ಆಂತರಿಕ ನಿಯಂತ್ರಣ ಇದರಲ್ಲಿ. ಇನ್ನು ಸ್ಥಿರ ಮತ್ತು ಚರಾಸ್ತಿ ಖರೀದಿ ಪ್ರಕ್ರಿಯೆ, ಅಲ್ಲಿ ಕೂಡ ತುಂಬಾ ಆಂತರಿಕ ನಿಯಂತ್ರಣ ವ್ಯವಸ್ಥೆ ಬೇಕಾಗತ್ತೆ. ಆಮೇಲೆ ಆದಾಯ ಆಕರಣೆ, ಲೆಕ್ಕ ನಮೂದು, ಪರಿಗಣನೆ. ಇದರಲ್ಲಿ ಹ್ಯಾಂಗೆ ಅಂದ್ರೆ ಕೆಲವು ಸಾರಿ ದುಡ್ಡು ಜಾಸ್ತಿ ಬಂದಿರ್ತದೆ, ಆದಾಯ ಬಂದಿರ್ತದೆ, ಕಡಿಮೆ ಲೆಕ್ಕದಲ್ಲಿ ತೋರಿಸುವಂಥದ್ದು. ನನಗೆ ಕಳೆದ ವರ್ಷದಲ್ಲಿ ಒಂದು ಎಕ್ಸಾಂಪಲ್ ಸಿಕ್ತು. ನನಗೊಂದು ಕೋಆಪರೇಟಿವ್ ಆಡಿಟ್ ಮಾಡುವಾಗ ಹಿಂದಿನ ಆಡಿಟರ್ ಹೇಳಿದ್ರಂತೆ GST ಬರುತ್ತೆ, ಈ ಇದಕ್ಕೆ ನಾನ್ ಇಂಟರೆಸ್ಟ್ ಇನ್ಕಮ್ಗೆ GST ಬರುತ್ತೆ ಅಂತ ಹೇಳಿದ್ರಿಂದ ಅವರು ಪ್ರಾಸೆಸಿಂಗ್ ಫೀಸ್, ಲೋನ್ ಪ್ರಾಸೆಸಿಂಗ್ ಫೀಸ್ ಟು ದಿ ಎಕ್ಸ್ಟೆಂಟ್ ಆಫ್ 18 lakhs ಲೋನ್ ಪ್ರಾಸೆಸಿಂಗ್ ಫೀಸ್ ಅನ್ನ ಡೈರೆಕ್ಟರ್ ಇಬ್ಬರ ಹೆಸರಿನಲ್ಲಿ ಅಕೌಂಟ್ ಮಾಡಿದ್ದಾರೆ SB ಅಕೌಂಟ್ ಅಲ್ಲಿ. ಅದು ಇಟ್ ಗೋಸ್ ಔಟ್ಸೈಡ್ ದಿ P&L ಅಕೌಂಟ್. ಒಂದು. ಎರಡನೇದು ಅದನ್ನ ಪ್ರಾಫಿಟ್ಗೆ ಬರೋದೇ ಇಲ್ಲ, GST ಬರೋದಿಲ್ಲ, ಹಾಗಾಗಿ ನಮಗೆ ಲಾಭ ಅಂತ. ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಬರಲಿಲ್ಲ ಅಂದ್ರೆ ಡೈರೆಕ್ಟರ್ಸ್ ತಾವೇ ಹಂಚ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದೇ ಮಾಡಿದ್ದವರು. ಸೊ ನಾವು ಆದಾಯ ಪರಿಗಣನೆ ಅಲ್ಲಿ ಕೂಡ ಈ ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನು ಸರಿಯಾಗಿಟ್ರೆ ಅದು ಕೂಡ ಡಿವೇಟ್ ಆಗೋದಿಲ್ಲ, ಅಲ್ಲಿ ಕೂಡ ಲೋಪದೋಷಗಳು ಸೋರಿಕೆ ಆಗೋದಿಲ್ಲ. ಪರಿಣಾಮಕಾರಿ ಆಂತರಿಕ ನಿಯಂತ್ರಣಕ್ಕೆ ಪ್ರೀರಿಕ್ವಿಸಿಟ್ಸ್ ಏನು? ಮೊದಲನೇದು ಪ್ರಾಮಾಣಿಕತೆ ಇರಬೇಕು ನಿರ್ದೇಶಕರಲ್ಲಿ, ಪದಾಧಿಕಾರಿಗಳಲ್ಲಿ. ಎರಡನೇದು ದೈನಂದಿನ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಮತ್ತೆ ಮೂರನೇದು ವೈಯಕ್ತಿಕ ಹಿತಾಸಕ್ತಿಗಿಂತ ಸಾಂಸ್ಥಿಕ ಧ್ಯೇಯ ಸ್ಥಾಪನೆ. ವೆನ್ ಎವರ್ ಯು ಹೋಲ್ಡ್ ದಿ ಆರ್ಗನೈಸೇಷನ್ ಗೋಲ್ಸ್ ಹೈಯರ್ ದ್ಯಾನ್ ಯುವರ್ ಪರ್ಸನಲ್ ಎಸ್ಟೀಮ್ಸ್, ನಿಮ್ಮ ಪರ್ಸನಲ್ ಆಸ್ಪಿರೇಷನ್ಸ್ಗಿಂತ ಆರ್ಗನೈಸೇಷನ್ ಗೋಲ್ ಮೇಲಿದ್ರೆ ದೆನ್ ಡೆಫಿನೆಟ್ಲಿ ಆರ್ಗನೈಸೇಷನ್ ವಿಲ್ ಸರ್ವೈವ್. ಹಾಗಾಗಿ ಅದನ್ನ ನಾವು ನಿಯಂತ್ರಣ ವ್ಯವಸ್ಥೆ ಬೇಕಾಗತ್ತೆ. ಆಮೇಲೆ ಕಾಯ್ದೆ ನಿಯಮಗಳ ಕಟ್ಟುನಿಟ್ಟು ಪಾಲನೆಗೋಸ್ಕರ ಬೇಕು. ಸಿಬ್ಬಂದಿಗಳ ಶಿಸ್ತು, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಇದೆಲ್ಲ ಬೇಕು. ಆಮೇಲೆ ಆಂತರಿಕ ಮತ್ತು ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಮಹತ್ವವನ್ನು ನೀಡಬೇಕು. ಇದಿಷ್ಟನ್ನ ಮಾಡಿದ್ರೆ ಒಂದು ಕಡೆ ನಾವು ಪರಿಣಾಮಕಾರಿಯಾಗಿ ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆಗೊಳಿಸಬಹುದು ಅಂತ ನನ್ನ ಅನಿಸಿಕೆ. ಇಲ್ಲಿ ಇದಿಷ್ಟು ಪ್ರಶ್ನೆಗಳು ಆಂತರಿಕ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ಕೆಲವೊಂದು ಪ್ರಶ್ನೆಗಳು ಕಳೆದ ಒಂದು ವಾರದಿಂದ ನಾನು ಇದು 3ನೇ ಸೆಷನ್ ಈ ರೀತಿ ಮಾಡ್ತಾ ಇರುವಂಥದ್ದು. ಅದರಲ್ಲಿ ನಂಗೆ ಕೆಲವರು ಕೇಳಿರುವಂಥ ಪ್ರಶ್ನೆಗಳನ್ನು ಮತ್ತೆ ಅದೇ ಪ್ರಶ್ನೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಜೊತೆಗೆ ಇದು ಮಾಡ್ತೀವಿ. ಇಲಾಖೆ ಪ್ರಕಟಿಸಿದ ವರದಿಯನ್ನು ನಮೂನೆಯನ್ನು ಬಳಸುವುದು ಕಡ್ಡಾಯನ? ಎಸ್, ಇಟ್ ಇಸ್ ಸ್ಟ್ಯಾಚ್ಯುಟರಿ. ಹಾಗಾಗಿ ಅದನ್ನು ಬಳಸಲೇಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಲೆಕ್ಕ ಪರಿಶೋಧಕರು ಸಹಕಾರಿ ಆರ್ಥಿಕ ತತ್ವಗಳನ್ನು ತಿದ್ದುಪಡಿ ಮಾಡಬಹುದಾ? ಕ್ಯಾನ್ ಯು ರಿವೈಸ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಕ್ಯಾನ್ ಯು ರಿವೈಸ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ
ಯಾರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಾಕೋದು? ಆಡಿಟ್ರೆ. ಎಷ್ಟು ಸಹಕಾರ ಸಂಘಗಳಲ್ಲಿ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಾಕೊಡ್ತಾರೆ? ಸಾಹೇಬ್ರು ಹೇಳಿದ್ರಿ ಇವತ್ತು, ನಾವೇ ಹೋಗಿ ಹಾಕ್ಬೇಕು. ಅಲ್ಲಿ ಫಸ್ಟ್ ನಾವು ಬೆಳಗಾಮಲ್ಲಿ ಒಂದು ಸೆಷನ್ ಮಾಡಿದಾಗ, ಫಸ್ಟ್ ಯು ಸೆಂಡ್ ಯುವರ್ ಅಕೌಂಟೆಂಟ್ ಅಂಡ್ ದೆನ್ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಯು ಗೋ ಟು ದಿ ಸೊಸೈಟಿ ಅಂತ ಹೇಳಿದ್ರು ಡೈರೆಕ್ಟರ್ ನಮಗೆ. ಸರ್ ನೀವು ಕಂಪನಿ ಆಡಿಟ್ ಮಾಡ್ದಂಗಲ್ಲ, ಎಲ್ಲ ಲೆಕ್ಕ ಪುಸ್ತಕಗಳೆಲ್ಲ ಸರಿ ಇದ್ದು ನಿಮಗೆ ಒಳ್ಳೆ AC ರೂಮಲ್ಲಿ ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಫಸ್ಟ್ ಲೆಕ್ಕಪತ್ರ ಬರಿಬೇಕು ನೀವು, ಫಸ್ಟ್ ನಿಮ್ಮ ಹುಡುಗರನ್ನ ಕಳಿಸಿ ಲೆಕ್ಕಪತ್ರ ಬರೆಸಿ ಆಮೇಲೆ ಲೆಕ್ಕ ಪರಿಶೋಧನೆ ಹೋಗಿ ಅಂತಾರೆ. ಹಂಗೆ ನಮಗೆ ಆರ್ಥಿಕ ಲೆಕ್ಕಪತ್ರಗಳನ್ನು ತಿದ್ದುಪಡಿ ಮಾಡ್ಬೋದಾ ಅನ್ನೋದಕ್ಕೆ ಇನ್ ಪ್ರಿನ್ಸಿಪಲ್ ವಿ ಆರ್ ನಾಟ್, ನಮಗೆ ಇಲ್ಲ, ಟೆಕ್ನಿಕಲಿ ವಿ ಆರ್ ನಾಟ್ ಸಪೋಸ್ ಟು ವೇರಿ ಎನಿ ಆಸ್ಪೆಕ್ಟ್ಸ್ ಅಂತ ಇದೆ. ಅವ್ರ ಹತ್ರ ಹೇಳಿ ಸಜೆಸ್ಟ್ ಮಾಡಿ ಅವರಿಂದ ಮಾಡಿಸ್ಕೊಳ್ಬೇಕು. ಆದರೆ ಪ್ರಾಕ್ಟಿಕಲ್ ಆಗಿ ವಿ ಹ್ಯಾವ್ ಟು ಡೂ ಇಟ್ ಅಷ್ಟೇ. ಒಮ್ಮೆ ಒಂದಕ್ಕಿಂತ ಹೆಚ್ಚು ವರ್ಷಗಳಿಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸಬಹುದಾ? ನೋ. ಒಂದು ಸಾರಿ ಒಂದು ಜನರಲ್ ಬಾಡಿಯಲ್ಲಿ 1 ವರ್ಷಕ್ಕಿಂತ ಜಾಸ್ತಿ 5 ವರ್ಷಗಳಿಗೆ, ಕಳೆದ 5 ವರ್ಷಗಳಿಗೆ ಎಕ್ಸೆಪ್ಟ್ ದಟ್ ಡಿಫಿಕಲ್ಟೀಸ್ ರಿಮೂವಲ್ ಆರ್ಡರ್ DRO ಇತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಇತ್ತು. ವರ್ಷದ ನಂತರ 2 ವರ್ಷಕ್ಕೆ 3 ವರ್ಷಕ್ಕೆ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಹಕಾರ ಸಂಸ್ಥೆಗಳು ಒಂದಕ್ಕಿಂತ ಹೆಚ್ಚು ಲೆಕ್ಕ ಪರಿಶೋಧಕರನ್ನು ನೇಮಿಸಬಹುದಾ? ಎಸ್. ಇದೊಂದು ಇದು ನೋಡಿ, ಒಂದು ಸಹಕಾರ ಸಂಸ್ಥೆ 2 ಅಥವಾ 3 ಜನ ನಾವು ನೇಮಿಸಬಹುದಾ? ಡೆಫಿನೆಟ್ಲಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಸೆಕ್ಷನ್ ಅಲ್ಲೇ ಹೇಳ್ತಾನೆ, ಸೆಕ್ಷನ್ 63 ನಲ್ಲೇ ಹೇಳ್ತಾನೆ, ಸಪೋಸ್ ಬ್ರಾಂಚ್ ಶಾಖೆಗಳ ವರದಿಗಳನ್ನ ಬೇರೆ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನೆ ಮಾಡಿದ್ದಲ್ಲಿ ಅದನ್ನ ಪರಿಗಣಿಸಬೇಕು ಅಂತ ಹೇಳ್ತಾನೆ. ಅಂದರೆ ಶಾಖೆಗಳಿಗೆ ನೀವು ಲೆಕ್ಕ ಪರಿಶೋಧಕರನ್ನ ಬೇರೆಯಾಗಿ ನೇಮಿಸಬಹುದು ಅಂತ ಹೇಳ್ತಾರೆ ಅಲ್ವಾ? ಶಾಖೆಗಳಿದ್ದಲ್ಲಿ, ಶಾಖೆಗಳಿಗೆ ಅಗತ್ಯ ಇದ್ದಲ್ಲಿ ಬೇರೆ ಲೆಕ್ಕ ಪರಿಶೋಧಕರನ್ನ ನೇಮಿಸಬಹುದು, ಆದರೆ ಅದು ಕೂಡ ಜನರಲ್ ಬಾಡಿಯಲ್ಲೇ ಆಗ್ಬೇಕು. ಅದಕ್ಕೆ ಶಾಖೆಗಳಲ್ಲಿ ಶಾಖೆ ಕೊಟ್ಬಿಡ್ತೀವಿ ಸರ್ ಅಲ್ಲ, ಜನರಲ್ ಬಾಡಿಯಲ್ಲೇ ಆಗ್ಬೇಕಾಗತ್ತೆ. ಅದು ಒಂದು. ಆಂತರಿಕ ನಿಯಂತ್ರಣ ವ್ಯವಸ್ಥೆಗೆ ಆಂತರಿಕ ಲೆಕ್ಕ ಪರಿಶೋಧನೆ ಪರ್ಯಾಯವೇ? ಡೆಫಿನೆಟ್ಲಿ ನಾಟ್. ಆಂತರಿಕ ಲೆಕ್ಕ ಪರಿಶೋಧನೆ ಬೇರೆ, ಆಂತರಿಕ ನಿಯಂತ್ರಣ ವ್ಯವಸ್ಥೆ. ಆಂತರಿಕ ನಿಯಂತ್ರಣ ವ್ಯವಸ್ಥೆ ಕಂಟಿನ್ಯೂಯಸ್ ಆನ್ ಗೋಯಿಂಗ್ ಪ್ರಾಸೆಸ್, ಪ್ರತಿ ದಿನದಲ್ಲೂ ಅದು ಚಾಲ್ತಿಯಲ್ಲಿರಬೇಕು. ಆಂತರಿಕ ಲೆಕ್ಕ ಪರಿಶೋಧನೆ ನಿಮಗೆ ಅಗತ್ಯವಾದ್ರೆ ಮಾತ್ರ ಮಾಡಿಸಬಹುದು. ಆಂತರಿಕ ಲೆಕ್ಕ ಪರಿಶೋಧನೆ ಸಹಕಾರ ಸಂಘಗಳಿಗೆ ಕಂಪಲ್ಸರಿ ಇಲ್ಲ. ಸಹಕಾರ ಆಂತರಿಕ ಲೆಕ್ಕ ಪರಿಶೋಧನೆ is not a part of internal control. Internal control mechanism is prescribed by the board of directors management and it should be throughout the year, throughout the 24/7 ಅದು ರನ್ ಆಗ್ತಾ ಇರಬೇಕು. ಅದು ಆದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಇಟ್ ಇಸ್ ಪೀರಿಯಾಡಿಕಲ್, either monthly or quarterly, or that can be either internally or externally. ಅದಕ್ಕೆ ಹೊರಗಡೆಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ನೇಮಿಸ್ಕೊಳ್ಬಹುದು, ಅಥವಾ ಇಂಟರ್ನಲ್ಲಿ ನಿಮ್ಮಲ್ಲೇ ಕ್ವಾಲಿಫೈಡ್ ಇವ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೇ ನೀವು ನೇಮಿಸ್ಕೊಳ್ಬಹುದು. ಬಟ್ ಆಂತರಿಕ ಕಂಟ್ರೋಲ್ ನಿಯಂತ್ರಣ ಇದೆಯಲ್ಲ, ಅದಕ್ಕೆ ಆ ತರ ನೇಮಿಸ್ಲಿಕ್ಕೆ ಏನು ಬರೋದಿಲ್ಲ. ಇಟ್ ಈಸ್ ಎ ಮೆಕ್ಯಾನಿಸಮ್. ಇಟ್ ಶುಡ್ ಬಿ ಫಾಲೋಡ್ ಬೈ ಈವನ್ ಪ್ಯೂನ್ ಟು ಪ್ರೆಸಿಡೆಂಟ್. ಅದಕ್ಕೆ ಫಾಲೋ ಅಪ್ ಮಾಡುವಂತದ್ದು ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಸೊ ಅದು ಎರಡಕ್ಕೂ ಪರ್ಯಾಯ. ಅದು ಇದನ್ನ ಇದ್ಬಿಟ್ರೆ ಅದು ಬೇಡ ಸರ್ ಅನ್ನೋ ಕೆನಾಟ್. ಆಂತರಿಕ ನಿಯಂತ್ರಣ ಇದ್ರೆ ಲೆಕ್ಕ ಪರಿಶೋಧನೆ ಬೇಕಾಗದೆ ಇರ್ಬೋದು, ಆದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಆಂತರಿಕ ನಿಯಂತ್ರಣ ಇಲ್ಲ ಅನ್ನೋದು ತಪ್ಪಾಗತ್ತೆ, ಬೇಕೇ ಬೇಕಾಗತ್ತೆ. ಸೊ ವಿತ್ ದಿಸ್ ನನ್ನ ಈ ಅವಧಿಗೆ ಮುಕ್ತಾಯ ಇದಾಗ್ತೀನಿ. ಐ ಹ್ಯಾವ್ ಟೇಕನ್ 1 minute ಮೋರ್. ಹೋಪ್ ಇಟ್ಸ್ ಓಕೆ. ಈಗ ಹಾಗಾದ್ರೆ ಪ್ರಶ್ನೆಗಳೇನಾದ್ರು ಇದ್ರೆ ಒಂದು ಅಲ್ಲ, ಇಟ್ ಈಸ್ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಯು ಆರ್ ನಾಟ್ ಸಪೋಸ್ ಟು ಮೇಂಟೈನ್ ದಿ ಬುಕ್ಸ್ ಆಫ್ ಅಕೌಂಟ್. ಸೊ ಯು ಡೆಲಿಗೇಟ್ ದಟ್ ಅವರಿಗೆ ಹೇಳಿ, ಎಕ್ಸ್ಟರ್ನಲ್ ಇದಕ್ಕೆ ಔಟ್ಸೋರ್ಸ್ ಮಾಡ್ಲಿಕ್ಕೆ ಹೇಳಿ, ಬೇರೆಯವರಿಗೆ ನೀವು ಮಾಡಬೇಡಿ, ನಿಮ್ಗೆ ಗೊತ್ತಿರೋರು ಬೇರೆಯವ್ರಿಗೆ ಮಾಡಿಸಿ, ಆಮೇಲೆ ನೀವು ಆಡಿಟ್ ಮಾಡಿ. ಯಾಕೆಂದ್ರೆ ನಾವು ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ವಿ ಕ್ಯಾನ್ ನಾಟ್ ರೈಟ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ವೆಲ್ ಆಸ್ ಆಡಿಟ್ ಇಟ್. ಅದಕ್ಕೋಸ್ಕರ ಹೇಳಿದೆ ಸರ್. Credit order should follow the receipt basis of accounting. Account the interest on receipt basis, not on accrual basis. And IT Act says you have to compute the income on accrual basis. Okay, so how to prepare the financial statement? Sir, it is easy. As a chartered accountant, you can do it very well. ಯಾಕೆಂದ್ರೆ you are auditing under which act? You are auditing under Sagar Act. Then there you follow the receipt basis, if at all receipt basis is prescribed. In your computation of income or in your suppose tax audit ಇದೆ, ಆವಾಗ
You just recompute the effect ಅದರಲ್ಲಿ ಅಕ್ರೂಯಲ್ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಎಷ್ಟಾಗ್ತಿತ್ತು ಅದನ್ನ ಹೇಳಿ, and management is following this system permanently. ಅದು management policy. Accounting system is a management policy. We cannot prescribe. So far the federation has given a direction in the Adu- last year, in last financial year 2021. ಅದು there ಅದು is a ಸರ್ ಅದು decline from the Savarda Federation. Federation- That every society, Savarda society should follow a receipt basis of accounting. ನೋ ಅಲ್ಲಿ Don't ಅವ್ರು account ಹೇಳಿದ್ದು income basis. ಅಲ್ಲಿ ಸಣ್ಣ ವ್ಯತ್ಯಾಸ ಇದೆ ಸರ್. ಅಲ್ಲಿ ಸೌಹಾರ್ದ ಕೋಆಪರೇಟಿವ್ಸ್ ಆರ್ ಎಟ್ ಲಿಬರ್ಟಿ ಟು ಚೂಸ್ ದೇರ್ ಮೆಥಡ್ ಆಫ್ ಅಕೌಂಟಿಂಗ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಸಜೆಷನ್ ಕೊಟ್ಟಿರೋದು ಈವನ್ ಕ್ಯಾಶ್ ಸಿಸ್ಟಮ್ ಅಲ್ಲೂ ನೀವು ಮಾಡ್ಬೋದು ಅಥವಾ ಅಕ್ರೂಯಲ್ ಸಿಸ್ಟಮ್ ಅಲ್ಲೂ ಮಾಡ್ಬೋದು ಅಂತ ಅವ್ರು ಕೊಟ್ಟಿದ್ದಾರೆ. ಇಟ್ ಈಸ್ ಅ ಸಜೆಷನ್ ಗಿವನ್ ಬೈ ದಿ ಡೈರೆಕ್ಷನ್ ಗಿವನ್ ಬೈ ದಿ ಸೌಹಾರ್ದ ಫೆಡರೇಷನ್ ಟು ಚೂಸ್ ಬಿಟ್ವೀನ್ ಐದರ್ ಕ್ಯಾಶ್ ಆರ್ ಇದು ಯಾವ್ದಾದ್ರು ಮಾಡಿ ಅಂತ. ಯಾಕೆ ಅವ್ರು ಆ ರೀತಿ ಹೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಯು ಮೈಟ್ ಹ್ಯಾವ್ ಬಿನ್ ಅಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಇಂದ ತುಂಬಾ ಪ್ರಾಬ್ಲಮ್ ಬರ್ಲಿಕ್ಕೆ ಹಿಡಿತು. ಅಕ್ರೂಯಲ್ ಸಿಸ್ಟಮ್ ಅಲ್ಲಿ ಮಾಡಿರೋದ್ರಿಂದ ಹ್ಯೂಜ್ ಇಂಟರೆಸ್ಟ್ ಅನ್ಅರ್ನ್ಡ್ ಇಂಟರೆಸ್ಟ್ ಎಲ್ಲ ಅವ್ರು ಅಕೌಂಟ್ ಮಾಡಿರೋದ್ರಿಂದ ಸುಮ್ಮನೆ ಲಯಬಿಲಿಟಿ ಕ್ರಿಯೇಟ್ ಆಗಿ ಅವರಿಗೆ ಟ್ಯಾಕ್ಸಬಿಲಿಟಿ ಬಂತು. ಹಾಗಾದ್ರೆ ಬಂದಷ್ಟಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟೋಳಂಗ್ ಮಾಡ್ಕೊಳ್ಳೋಣ, ಹಾಗಾಗಿ ಆ ರೀತಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಇಟ್ ಈಸ್ ನಾಟ್ ಆಬ್ಲಿಗೇಟರಿ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಇಟ್ ಈಸ್ Under IT Act is compulsory, no? You ಡೆಫಿನೆಟ್ಲಿ. have to follow, ಅದಕ್ಕೋಸ್ಕರ ಆಸ್ ಎ ಚಾರ್ಟರ್ಡ್ mixed ಅಕೌಂಟೆಂಟ್ accounting ಇಫ್ ಯು ಆರ್ method, either follow accrual or receipt. Huh. So I have to find out the accrual amount and then add back in the computation. ನೋ ಇಫ್ ಯು ಆರ್ Suppose I am ಫಾಲೋಯಿಂಗ್ following a ERP for accounting, I am following a ERP. ನೋ And so long I was ಸರ್ following the ಸರ್ code. ಅಲ್ಲಿ ಮಿಕ್ಸ್ಡ್ ಸಿಸ್ಟಮ್ ಇಸ್ ನಾಟ್ ಅಲೌಡ್, ರೈಟ್? Huh. If you are following entirely cash system for all expenses as well as income, does is it barred under income tax? No. No, You are what getting my happened is on deposit, I am accounting interest on deposit, I am following accrual system. Whereas on loan given. Then you have to not comment upon, you need to ಇದು ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ನೆಕ್ಸ್ಟ್ ಇದೆಯಲ್ಲ ಅವ್ರು ಹೇಳ್ತಾರೆ you will be the better person. Under the income tax law, either you can maintain mercantile system or cash system, but you cannot maintain hybrid system. Yeah, if you are following receipt system for all the expenses as well as the receipts, it's well and good. You can do that. No, what is happening is in most of the Savarda, our federation also says on deposit, interest accrued on deposit account on accrual basis. Whereas on interest accrued on loan, you don't account it on accrual basis. There is a mismatch of income and expenses, na? There is a That is why we are adding back in the computation, right? for income tax purposes, you will have to follow only one system, and for that purpose, you will have to make the necessary adjustment. That's You what I'm have to saying. make the adjustment. That's what I'm saying. This Ade. is a problem. As a director of the Savarda society, I have to present my accounts following Savarda guidelines to the shareholder, right? Right. Whereas while I'm filing the IT return with the IT department, I have to do adjustment in computation, you mean to say. That is true with all organizations, not only cooperatives. No, Say it is even not true. even I can for accrual follow in partnership in companies, I can follow accrual. But system you of have to accounting. follow ICDS, income computation and disclosure standards have to be followed, and many adjustments may have to be made, whether it's a partnership firm or a company. ICDS has to be followed. True, but the ICDS says that follow either accrual or cash. Don't follow mixed. ICDS also says same thing. No, ICDS has to be followed by all the companies or assessees who are following the mercantile system. Correct. So the adjustments will have to be done. In many of the cases, we do the adjustment following ICDS. No, my question to you, sir. Yes. My ERP of the Savarda, I cannot make the changes as a receipt basis. I will continue following accrual system for recognizing interest on the loan given. And that will serve the purpose of computation of income in my computation also. Whereas I will make a disclosure in notes to accounts that against my accrued income, this much is actually received. Is it suffice? Now, are you not bound to quantify the effect on the profit and loss? That's what in the notes Then- to account, I will say against my accrual income of say 1 crore interest, I actually received 80 lakhs. With comment, with new notes. The notes to accounts I will write. And I will, in the computation, I will straight away go with net profit as per P&L, which is, on the basis of accrual, it is computed. Is it okay if I present that way? That's Whether the better. director of Prakash Hegde will audit take that will issue, also sir. for that. Sir, Prakash Hegde will be the better person to. That's what. No, with this clarification only, you present the accounts to the general body. We have considered ಅಲ್ಲಿ ಯಾಕೆಂದ್ರೆ ರೂಲ್ 22 ಕೋಆಪರೇಟಿವ್ ಇದರಲ್ಲಿ ಹೇಳೋದೇನು ಅಂದ್ರೆ ರೂಲ್ 22 ಕೂಡ ಅದೇ ಹೇಳುತ್ತೆ.
For the purpose of calculation of dividend, accrued interest should not be considered ಅಂತ ಹೇಳ್ತಾರೆ. It is correct also. Otherwise ಏನಾಗತ್ತೆ, if you take the accrued interest and pay the dividend, it will tantamount to payment of dividend out of capital. That should not be, that is not the intention of the law. ಹಾಗಾಗಿ ಅವರು ಅದನ್ನು ಹೇಳ್ತಾರೆ. ಓಕೆ, ಹಾಗಾಗಿ ಯು ಕಮೆಂಟ್ ಇಟ್, ಅದನ್ನು ಸೂಕ್ತವಾಗಿ ಕಮೆಂಟ್ ಮಾಡಿ. ಅವ್ರು ಯಾವ ಪ್ರಿಪರೇಷನ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಅವ್ರದ್ದು ಇದು ಅಲ್ವಾ, ಹಾಗೆ ಮಾಡ್ಲಿಕ್ಕೆ ಹೇಳಿ. ಯು ಪ್ರೊವೈಡ್ ದಿ ಕಮೆಂಟ್ ಅಷ್ಟೇ. ರೈಟ್, ಆ ತರ ಹೇಳ್ಬೋದು. ಎಸ್ ಸರ್. ನೋ, ಯಾರನ್ನ ಆಡಿಟರ್ಸ್ ಅಪಾಯಿಂಟ್ಮೆಂಟಾ? No. Appointment process has been decided. I mean, it has given the process of appointment. So and so, ಈ ತರ qualification ಇದ್ರೆ ಅವ್ರನ್ನ ಅಪಾಯಿಂಟ್ ಮಾಡಿ ಅಂತ. The general body only appoints the auditor. ಓನ್ಲಿ ವಿತ್ ದಿ ಅವರು ಈ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋರಂತ ಫರ್ಮ್ಗಳಿಗೆ ಮಾಡಿ, ಇಂಡಿವಿಜುವಲ್ಸ್ಗೆ ಅವಕಾಶ ಇಲ್ಲ. ಲೇಟೆಸ್ಟ್ ಇದನ್ನ ಹೇಳ್ತಾ ಇರೋದಲ್ಲ, ಫರ್ಮ್ಗಳು ಮಾಡಿ ಇಂಥ ಕ್ವಾಲಿಫಿಕೇಶನ್ ಇರಬೇಕು. ದೀಸ್ ಆರ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟು ಗೆಟ್ ಅಪಾಯಿಂಟೆಡ್ ಇನ್ ಎ ಕೋಆಪರೇಟಿವ್ ಬ್ಯಾಂಕ್. ಆ ರೀತಿ ಯಾರ್ಯಾರು ಇದ್ದಾರೆ ನೋಡಿ ಅಂಥವ್ರೆಲ್ಲ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ. ಅಪಾಯಿಂಟ್ಮೆಂಟ್ ಈಸ್ ಬೈ ಜನರಲ್ ಬಾಡಿ ಓನ್ಲಿ. ಇಟ್ ಈಸ್ ಅವರು RBI ಹ್ಯಾಸ್ ಗಿವನ್ ದಿ ಗೈಡ್ಲೈನ್ಸ್ ಹೌ ಟು ಅಪಾಯಿಂಟ್ ದಿ ಆಡಿಟರ್ ಅಷ್ಟೇ. What's your suggestion on income recognition, sir, on accrued interest? ಎಲ್ಲಿಗೆ? ಕೋಆಪರೇಟಿವ್ ಬ್ಯಾಂಕ್ಗಳಿಗೆ Banking. ಬ್ಯಾಂಕ್ಗಳಿಗೆ ಯು ಹ್ಯಾವ್ ಟು ಅಡಿಯರ್ ಟು RBI ನಾರ್ಮ್ಸ್. ಹೌದು, ದಟ್ಸ್ ಕಂಪಲ್ಸರಿ. ಅದರ್ವೈಸ್ 3 things will happen. You will be disqualified for the next term because there is disqualification if you don't adhere to the norms set by the RBI for audit of cooperative. ಈಗ ನಮ್ಮಲ್ಲಿ ಕೋಆಪರೇಟಿವ್ ಸೊಸೈಟಿಗಳಿಗೆ ಹೇಗೆ ನಾರ್ಮ್ಸ್ ಫಿಕ್ಸ್ ಮಾಡಿದಾರೋ, ಇಫ್ ಯು ಡೋಂಟ್ ಅಡಿಯರ್ ಟು ದಿ ರಿಪೋರ್ಟಿಂಗ್ ಆಸ್ಪೆಕ್ಟ್ಸ್ ಈ ತರ ಆದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್ ಆರ್ ಯು ವಿಲ್ ಬಿ ರಿಮೂವ್ಡ್. ಅದೇ ತರ ಒಂದು. ಎರಡನೇದು, ಅಲ್ಲಿ ವೈಲೇಷನ್, ಬ್ಯಾಂಕ್ಗಳು ದೇ ವಿಲ್ ಗೆಟ್ ಎ ರಿಮಾರ್ಕ್. ಒಬ್ರು ಮುಂದಿನ ವರ್ಷಕ್ಕೆ ಅವರಿಗೂ ರಿಮಾರ್ಕ್ ಆಗತ್ತೆ. ಹಾಗಾಗಿ ಅದನ್ನ ವಿ ನೀಡ್ ಟು ಫಾಲೋ ದಟ್ ಒನ್ ಓನ್ಲಿ. We have to follow. ಡೆಫಿನೆಟ್ಲಿ ಅದೇ. Another AGM. Suppose Raveendranath is appointed in the regular AGM. Suppose for some reasons he resigns or something happens to him or he is disqualified by the director. Then immediately he has to intimate to the concerned society that he is not able to conduct the audit. Then immediately within 15 days, the concerned society has to hold another EGM, extraordinary general meeting. If it fails, within 30 days, the director he can appoint. If he fails, within 90 days, the government can appoint. There is the hierarchy there. One more small question. Please. In the Sauharda Credit Cooperative, the Canada report, there is a clause that you have to give list of overdue debts. Overdue debt means debts which are due for more than 12 months. In preparing that list, can I exclude the debts which I have recovered from the balance sheet date till the date of signing the balance sheet? No. Say 3 months. You are reporting as on which date? Say, I'm reporting as You are on reporting on 31st, 31st. You March can 31st. provide a note. Suppose Raveendranath overdue for more than 12 months, 3,60,000 ಇದೆ. You mention 3,60,000. But below that schedule, you can mention out of 3,60,000 due, Till the date of Raveendranath signing. has paid, by the date of signing the balance sheet, he has paid 3,50,000, only 10,000 is overdue. That you can mention. But because that will not match with your balance sheet. So what you have to certify is balance sheet date. That is 31st March. No, ಸರ್ ನೀವು ಮ್ಯಾನೇಜ್ಮೆಂಟ್ ಅನ್ನ ಕೇಳ್ಕೊಂಡು ನೀವು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರೆ, ಸರ್ ಮ್ಯಾನೇಜ್ಮೆಂಟ್ ಅನ್ನ ಕೇಳ್ಕೊಂಡೆ ನೀವು ರಿಪೋರ್ಟ್ ರೆಡಿ ಮಾಡಿದ್ರೆ ಪಿಂಕ್ ಶೀಟೇ ಇರೋದಿಲ್ಲ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದಿ ಬೆಸ್ಟ್. On behalf of the Bangalore branch of SARCF ICAI, I thank the speaker B.V. Raveendranath for the wonderful session on key aspects, audit report and internal control in cooperative societies. I request our MC member Rejo to present a memento to the speaker. See. I request our secretary Pramod to announce for a few announcements.
Thank you, Chandra Prakash Jainji. I would like to bring it to notice that we have a regional residential refresher course, which is in Madkeri on this Friday, Saturday, and Sunday. Almost all the bookings are getting closed. We have very limited few seats. So if anyone is interested, please confirm within probably 2-3 hours so that we are closing the registration for the day. So then we'll not be able to accommodate. Thank you. And we have tea and snacks arranged now, so we can quickly join back in another few minutes. By 4 sharp, we can start the next session. Thank you.